Hello dear students, welcome to Sin Style of Maths. So ನಾವು ನಿಮ್ಮ ಸೆಕೆಂಡ್ PUC ವೆಕ್ಟರ್ ಅಲ್ಜಿಬ್ರಾ ಅಂತ ಚಾಪ್ಟರ್ ಇದೆಯಲ್ಲ, ಸೊ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲಿವರೆಗೂ ಜಸ್ಟ್ ಐ ಹ್ಯಾವ್ ಕಂಪ್ಲೀಟೆಡ್ ಒನ್ ಲೆಕ್ಚರ್, ದಟ್ ವಾಸ್ ದ ಇಂಟ್ರೊಡಕ್ಷನ್ ಲೆಕ್ಚರ್ ಆ್ಯಂಡ್ ದ ವೆರಿ ಈಸಿ ಫಸ್ಟ್ ಎಕ್ಸಸೈಸ್. ಆಲ್ಮೋಸ್ಟ್ ನಿಮಗೋಸ್ಕರನೇ ಬಿಟ್ಟಿದ್ದೆ ಅದನ್ನು. ಅದು ತುಂಬ ಈಸಿ ಇದೆ, ರೈಟ್? ಟೈಪ್ಸ್ ಆಫ್ ವೆಕ್ಟರ್ ಬಗ್ಗೆ ಮಾತಾಡಿದ್ದೀವಿ. ಸೊ ಬೋರ್ಡ್ ಲೆವೆಲಿಗೆ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ದೀವಿ, ರೈಟ್? ಸೊ ಯಾರಾದರೂ ಆ ಲೆಕ್ಚರ್ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಆ ಲೆಕ್ಚರ್ನ ವಾಚ್ ಮಾಡಿದ್ಮೇಲೆ ಇದನ್ನು ವಾಚ್ ಮಾಡಿ, ಸೊ ದಟ್ ಯು ವಿಲ್ ಫೈಂಡ್ ಎ ಬೆಟರ್ ಕನೆಕ್ಷನ್. ಓಕೆ, ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಂದ್ರೆ ಆಲ್ಜಿಬ್ರಾ ಆಫ್ ವೆಕ್ಟರ್ಸ್. ಆಲ್ಜಿಬ್ರಾ ಆಫ್ ವೆಕ್ಟರ್ಸ್ ಅಂದ್ರೆ ಏನು ನಿಮಗೆ ಗೊತ್ತಿದೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಆಲ್ಜಿಬ್ರಾ ಅಥವಾ ಆಪರೇಷನ್ಸ್ ಅಂತ ಅಂದ್ರೆ ಯಾವುದು ತಗೊಂತೀವಿ ನಾವು? ಯೂಶಲಿ ವಿ ವಿಲ್ ಬಿ ಟೇಕಿಂಗ್ ಆಪರೇಷನ್ಸ್ ಅಂತ ಬಂದ ತಕ್ಷಣ ತಗೊಳೋದೇನು? ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಎಕ್ಸ್ಪೋನೆಂಟ್ಸ್, ಇವೇ ತಾನೇ ಎಲ್ಲ ಆಪರೇಷನ್ಸ್ಗಳು ಅಂದ್ರೆ ಮ್ಯಾಥ್ಸ್ ಅಲ್ಲಿ, ರೈಟ್? ಸೊ ವೆಕ್ಟರ್ ಇಂದ ಆಪರೇಷನ್ಸ್ ಯಾವ್ದ್ಯಾವ್ದು ಪಾಸಿಬಲ್ ಇದೆ, ಯಾವ್ದ್ಯಾವ್ದು ಎಕ್ಸಿಸ್ಟ್ ಆಗುತ್ತೆ, ಇನ್ ಕೇಸ್ ಎಕ್ಸಿಸ್ಟ್ ಆದ್ರೆ ಅವನಿಗೆ ಹೇಗೆ ಮಾಡೋದು? ಒಂದು ವೆಕ್ಟರ್ನ ಇನ್ನೊಂದು ವೆಕ್ಟರ್ಗೆ ಆಡ್ ಹೇಗೆ ಮಾಡ್ತೀರಾ? ಒಂದು ವೆಕ್ಟರ್ನ ಇನ್ನೊಂದು ವೆಕ್ಟರ್ ಇಂದ ಸಬ್ಟ್ರಾಕ್ಷನ್ ಹೇಗೆ ಮಾಡ್ತೀರಾ? ಮಲ್ಟಿಪ್ಲಿಕೇಶನ್ ಹೇಗೆ ಮಾಡ್ತೀರಾ? ಸೊ ಅದನ್ನು ತಿಳ್ಕೊಳೋದಿದೆಯಲ್ಲ, ದಟ್ ಕಮ್ಸ್ ಅಂಡರ್ ದ ಟಾಪಿಕ್ ಆಫ್ ಆಲ್ಜಿಬ್ರಾ ಆಫ್ ವೆಕ್ಟರ್ಸ್. ಸೊ ಹಾಗಾದ್ರೆ ನೀವು ಕ್ವಶನ್ ಏನ್ ಬರುತ್ತೆ, ಮ್ಯಾಮ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಹೇಳಿದ್ರಿ, ವಾಟ್ ಅಬೌಟ್ ದಿಸ್ ಒನ್ ಡಿವಿಷನ್ ಅಂಡ್ ಎಕ್ಸ್ಪೋನೆಂಟ್ಸ್ ಅಂತ ಅಂದ್ರೆ ನೆನಪಿರ್ಲಿ, ವೆಕ್ಟರ್ಸ್ ಅಲ್ಲಿ ಡಿವಿಷನ್ ಅನ್ನೋ ಕಾನ್ಸೆಪ್ಟ್ ಬರೋದಿಲ್ಲ, ಮತ್ತೆ ಎಕ್ಸ್ಪೋನೆಂಟ್ಸ್ ಲೈಕ್ ವೆಕ್ಟರ್ ಸ್ಕ್ವೇರ್, ವೆಕ್ಟರ್ ಕ್ಯೂಬ್, ವೆಕ್ಟರ್ ಟು ದಿ ಪವರ್ ಆಫ್ 4 ಈ ತರ ಎಕ್ಸ್ಪೋನೆಂಟ್ಸ್ ಗಳು ಯಾವುದು ಬರೋದಿಲ್ಲ, ರೈಟ್? ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ವೆಕ್ಟರ್ ಬಗ್ಗೆ ಮಾತಾಡ್ತಿದ್ದೀವಿ, ಅದರದ್ದು ಆಲ್ಜಿಬ್ರಾ ಬಗ್ಗೆ ಅಂತ ಅಂದ್ರೆ ಇಟ್ಸ್ ಜಸ್ಟ್ ವಿ ಆರ್ ಟಾಕಿಂಗ್ ಅಬೌಟ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ರೈಟ್? ಓಕೆ, ಸೊ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಆಲ್ಮೋಸ್ಟ್ ರಿಲೇಟೆಡ್ ಇದೆ, ಆಲ್ ರೈಟ್? ಸೊ ನಾವೇನ್ ಮಾಡಬೇಕು ಅಂತ ಅಂದ್ರೆ ಅಡಿಷನ್ ಆಫ್ ವೆಕ್ಟರ್ಸ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಬೇಕಾಗಿರೋದೇನು ಅಂತ ಅಂದ್ರೆ ಟ್ರಯಾಂಗಲ್ ಲಾ ಬೇಕಾಗುತ್ತೆ. ಟ್ರಯಾಂಗಲ್ ಲಾ ಆಫ್ ಅಡಿಷನ್. ಓಕೆ, ಸೊ ಅದನ್ನ ತಿಳ್ಕೋಬೇಕು. ಅದರದ್ದೇ ಎಕ್ಸ್ಟೆಂಡೆಡ್ ವರ್ಷನ್ ಇದೆ, ಪ್ಯಾರಲೆಲೋಗ್ರಾಮ್ ಲಾ ಅಂತ. ಸೊ ಅವೆರಡನ್ನ ತಿಳ್ಕೊಳ್ಳೋಣ. ಸೊ ಇವೆರಡು ತಿಳ್ಕೊಂಡಿದೀವಿ ಅಂದ್ರೆ ಸಬ್ಟ್ರಾಕ್ಷನ್ ಜೊತೆಗೆ ಬಂದಂಗೆ. ನೆಕ್ಸ್ಟ್ ಕಮ್ಸ್ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಅಲ್ಲಿ ಎರಡು ತರದ್ದು ಮಲ್ಟಿಪ್ಲಿಕೇಶನ್ ಬರುತ್ತೆ, ದಟ್ ಈಸ್ ನಥಿಂಗ್ ಬಟ್ ವೆಕ್ಟರ್ ಮತ್ತೆ ಸ್ಕೇಲಾರ್. ಸ್ಕೇಲಾರ್ ಅಂದ್ರೆ ನಥಿಂಗ್ ಬಟ್ ಯಾವುದೋ ಒಂದು ನಂಬರ್ ಅಂತ ಅರ್ಥ. ಓಕೆ, ಒಂದು ನಂಬರ್ನ ಒಂದು ವೆಕ್ಟರ್ಗೆ ಮಲ್ಟಿಪ್ಲೈ ಮಾಡಿ ಅಂದ್ರೆ ಹೇಗ್ ಮಾಡ್ತೀರಾ, ದಟ್ ಈಸ್ ಒನ್ ಥಿಂಗ್. ಅಂಡ್ ಒಂದು ವೆಕ್ಟರ್ನ ಇನ್ನೊಂದು ವೆಕ್ಟರ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿ ಅಂದ್ರೆ ಹೇಗ್ ಮಾಡ್ತೀರಾ? ವೆಕ್ಟರ್ ಮಲ್ಟಿಪ್ಲಿಕೇಶನ್, ವೆಕ್ಟರ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಓಕೆ, ರೈಟ್? ಸೊ ವೆಕ್ಟರ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೂ ಅದರಲ್ಲೂ 2 ಟೈಪ್ಸ್ ಬರುತ್ತೆ. ಎರಡು ವೆಕ್ಟರ್ನ ನಾವು ಮಲ್ಟಿಪ್ಲೈ ಮಾಡಬೇಕಾದ್ರೆ ಡಾಟ್ ಪ್ರಾಡಕ್ಟ್ ಅಂತ ಒಂದು ಮೆಥಡ್ ಅಲ್ಲಿ ಮಾಡಬಹುದು, ಇನ್ನೊಂದೇನಿದೆ ಕ್ರಾಸ್ ಪ್ರಾಡಕ್ಟ್. ಸೊ 2 ಟೈಪ್ಸ್ ಆಫ್ ವೆಕ್ಟರ್ ಮಲ್ಟಿಪ್ಲಿಕೇಶನ್ ಆರ್ ದೇರ್. ಓಕೆ, ಸೊ ಇದನ್ನ ನಾವು ಈಗೇನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಡಾಟ್ ಪ್ರಾಡಕ್ಟ್, ಕ್ರಾಸ್ ಪ್ರಾಡಕ್ಟ್ ಎಲ್ಲ ನಿಮಗೆ ಅಪ್ಕಮಿಂಗ್ ಸೆಷನ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಈ ಸೆಷನ್ ಅಲ್ಲಿ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಅಂಡ್ ಐ ಥಿಂಕ್ ಸೆಕ್ಷನ್ ಫಾರ್ಮುಲಾ ಇದೆ, ಅದು ಕೂಡ ಪಾಸಿಬಲ್ ಆದ್ರೆ, ಇಫ್ ಟೈಮ್ ಮ್ಯಾನೇಜಬಲ್ ಆದ್ರೆ ಅದನ್ನು ಕೂಡ ಹೇಳ್ಕೊಡ್ತೀನಿ, ರೈಟ್? So that's the thing that we are learning in today's class. So coming to first concept, that is triangle law. Triangle law of addition ಏನು ಹೇಳುತ್ತೆ? ಸಿಂಪಲ್ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಟ್ರಯಾಂಗಲ್ ಇದ್ರೆ ಆ ಟ್ರಯಾಂಗಲ್ ವೆಕ್ಟರ್ಸ್ ಇಂದ ಫ್ರೇಮ್ ಆಗಿರ್ಬೇಕು. ಓಕೆ, ಸೊ ದಿಸ್ ಇಸ್ ಆಕ್ಚುಲಿ ವಾಟ್ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್. ವೆಕ್ಟರ್ನ ಆಡ್ ಮಾಡೋಕೆ ಒಂದು ಲಾ ಯೂಸ್ ಮಾಡ್ತಿದ್ದೀರಾ, ದಟ್ ಈಸ್ ಟ್ರಯಾಂಗಲ್ ಲಾ. ಅದು ಹೇಗೆ ಯೂಸ್ ಆಗುತ್ತೆ ಅಂತ ಅಂದ್ರೆ ಅಬ್ಸರ್ವ್, 3 ಡೈಮೆನ್ಷನ್ ತಾನೆ. ಸೊ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಇದು ಪ್ಲೇನ್ ಇಂದ ಹೊರಗಡೆ ನಿಮ್ ಕಡೆಗೆ ಬರ್ತಾ ಇರೋದು ಈ ಲೈನ್, ದಟ್ ಈಸ್ ಝೆಡ್ ಆಕ್ಸಿಸ್, ರೈಟ್? ಸೊ ಇಲ್ಲಿ ಯಾವುದೋ ಒಂದು ವೆಕ್ಟರ್ ಬರಿತೀನಿ, ಆರಿಜಿನ್ ಇಂದ ಎ ಕಡೆಗೆ ಹೋಯ್ತಪ್ಪ ಒಂದು ವೆಕ್ಟರ್. ಸೊ ಓ ಎ, ದಿಸ್ ಈಸ್ ಒನ್ ವೆಕ್ಟರ್. ಓಕೆ, ಇದೇ ಎ ಇಂದ ಇನ್ನೊಂದು ವೆಕ್ಟರ್ ಸ್ಟಾರ್ಟ್ ಮಾಡ್ತೀನಿ, ದಟ್ ಈಸ್ ಬಿ, ದಟ್ ಈಸ್ ಎ ಬಿ. ಓಕೆ, ಸ್ವಲ್ಪ ಕ್ರಾಸ್ ಆಯಿತು, ದಯವಿಟ್ಟು ಅಡ್ಜಸ್ಟ್ ಮಾಡಿ. ಎ ಬಿ. ಓಕೆ, ಈಗ ಓ ಎ ಅಂದ್ರೆ ಏನು? ಓ ಇಂದ ಎಗೆ ಒಬ್ರು ಬಂದ್ರು ಅಂತ ಅನ್ಕೊಳ್ರಿ. ಒನ್ ಪರ್ಟಿಕ್ಯುಲರ್ ಪಾರ್ಟಿಕಲ್ ಆರ್ ಒನ್ ಪರ್ಟಿಕ್ಯುಲರ್ ಹ್ಯೂಮನ್ ಬೀಯಿಂಗ್ ಮೂವಿಂಗ್ ಫ್ರಮ್ ದ ಪಾಯಿಂಟ್ ಓ ಟು ದ ಪಾಯಿಂಟ್ ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ ಕಡೆಗೆ ಹೋದ್ರು. ನನಗೇನ್ ಬೇಕಂದ್ರೆ ಓ ಇಂದ ಬಿ ಟೋಟಲ್ ಬೇಕು ಅಂದ್ರೆ ವೆರಿ ಸಿಂಪಲ್, ನಥಿಂಗ್ ಬಟ್ ಈ ವೆಕ್ಟರ್ ಇದೆಯಲ್ಲ ನಿಮಗೆ, ದಿಸ್ ಒನ್, ಇದು ಬೇಕು. ಹೇಗೆ ಸಿಗುತ್ತೆ ಇದಂದ್ರೆ ಏನು? ಓ ಬಿ ಬಾರ್. ಹೇಗೆ ಸಿಗುತ್ತೆ ಅಂತ ಅಂದ್ರೆ ವೆರಿ ಸಿಂಪಲ್, ಯು ಹ್ಯಾವ್ ಟು ಆಡ್ ದೀಸ್ 2 ವೆಕ್ಟರ್ಸ್, ಓ ಎ ಬಾರ್ ಪ್ಲಸ್ ಎ ಬಿ ಬಾರ್.
ಅವೆರಡನ್ನ ಆ್ಯಡ್ ಮಾಡಿದ್ರೆ ನಿಮಗೆ OB ಬಾರ್ ಆಟೋಮೆಟಿಕಲಿ ಸಿಗುತ್ತೆ. ಈ ಕ್ವಶನ್ ಬರೋದೇನಂದ್ರೆ, ಮ್ಯಾಮ್ ಹಾಗಾದ್ರೆ ಯಾವಾಗ ಬೇಕಿದ್ರು ಯಾವ್ದಾದ್ರು 2 ಸೈಡ್ನ ಆ್ಯಡ್ ಮಾಡಿದ್ರೆ ನಮಗೆ 3ನೇ ಸೈಡ್ ಸಿಗುತ್ತಾ ಅಂತ ಅಂದ್ರೆ, ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ನಾವು ಆ್ಯಡ್ ಮಾಡಬೇಕಾದ್ರೆ ಒಂದು ವೆರಿ ಇಂಪಾರ್ಟೆಂಟ್ ರೂಲ್ ಏನು ಫಾಲೋ ಮಾಡಬೇಕಂದ್ರೆ, ದ ಟರ್ಮಿನಲ್ ಪಾಯಿಂಟ್ ಆಫ್ ಒನ್ ವೆಕ್ಟರ್ ಆ್ಯಂಡ್ ದ ಇನಿಷಿಯಲ್ ಪಾಯಿಂಟ್ ಆಫ್ ಅನದರ್ ವೆಕ್ಟರ್ ಮಸ್ಟ್ ಕೋಇನ್ಸೈಡ್. ಅಂದರೆ ಮೀನಿಂಗ್ ಏನು, ಒಂದು ವೆಕ್ಟರಿನ ಟರ್ಮಿನಲ್ ಪಾಯಿಂಟು ಇನ್ನೊಂದು ವೆಕ್ಟರಿನ ಇನಿಷಿಯಲ್ ಪಾಯಿಂಟು ಕೋಇನ್ಸೈಡ್ ಆಗಬೇಕು. ಆವಾಗ ಮಾತ್ರ ಅವೆರಡನ್ನು ನಾವು ಆ್ಯಡ್ ಮಾಡಲಿಕ್ಕೆ ಸಾಧ್ಯ ಇದೆ. ಓಕೆ, ನೀವು OB ಪ್ಲಸ್ BA ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಇದ್ರದ್ದು ಟರ್ಮಿನಲ್ ಪಾಯಿಂಟು ಇದ್ರದ್ದು ಟರ್ಮಿನಲ್ ಪಾಯಿಂಟ್ ಸೇಮ್ ಇದೆ. ಈಗ ಟರ್ಮಿನಲ್ ಪಾಯಿಂಟ್ ಮತ್ತು ಇನಿಷಿಯಲ್ ಪಾಯಿಂಟ್ ಅಂದ್ರೆ ಏನು? ವೆರಿ ಸಿಂಪಲ್. ಒಂದು ವೆಕ್ಟರ್ ಅಂದ್ರೆ ನಾವು ಹಿಂಗೆ ತಾನೇ ಬರೆಯೋದು, ಸ್ಟಾರ್ಟ್ ಆಗುತ್ತೆ, ಇಲ್ಲೆಲ್ಲೋ ಎಂಡ್ ಆಗುತ್ತೆ, ಹೌದಲ್ವಾ? ಸೊ ಇದೇನು ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ? ಇನಿಷಿಯಲ್ ಪಾಯಿಂಟ್ ಆಫ್ ದ ವೆಕ್ಟರ್. ಅಥವಾ ಕೆಲವೊಂದು ಬುಕ್ಸ್ ಅಲ್ಲಿ ನೀವು ಹೆಡ್ ಆಫ್ ದ ವೆಕ್ಟರ್, ನಿಮ್ಮ ಫಿಸಿಕ್ಸ್ ಅಲ್ಲಿ ಇನಿಷಿಯಲ್ ಪಾಯಿಂಟ್ ಟರ್ಮಿನಲ್ ಪಾಯಿಂಟ್ಗಿಂತ ಜಾಸ್ತಿ ಹೆಡ್ ಅಂಡ್ ಟೈಲ್ ಆಫ್ ದ ವೆಕ್ಟರ್ ಅಂತ ಬಹಳ ಓದ್ತೀರಿ ನೀವು. ಓಕೆ, ಸೊ ಇನಿಷಿಯಲ್ ಪಾಯಿಂಟ್ ಅಂದ್ರೆ ಬಿಗಿನ್ ಆಗ್ತಿರುವಂತದ್ದು, ಕೊನೆಗೆ ಇಲ್ಲಿ ಬಂದು ಎಂಡ್ ಆಯ್ತಲ್ಲ, ಇದನ್ನ ನೀವೇನಂತೀರ? ಟರ್ಮಿನಲ್ ಪಾಯಿಂಟ್ ಆಫ್ ದ ವೆಕ್ಟರ್. ಅದೇ ಟರ್ಮಿನಲ್ ಪಾಯಿಂಟ್ ನ ನಾವು ಟೈಲ್ ಅಂತಾನೂ ಕರಿತೀವಿ. ಸೊ ಕೆಲವೊಂದು ಕಡೆ ನೀವು ಎಕ್ಸ್ಪ್ಲನೇಷನ್ಸ್ ಟ್ರಯಾಂಗಲ್ ಆಗಿ ಕೇಳಬೇಕಾದ್ರೆ ಯು ವಿಲ್ ಗೆಟ್ certain explanations where says the head of one vector touches the tail of another vector, ಅಥವಾ the tail of first vector must coincide with the head of another vector ಅಂತಾನು ಕೇಳ್ತೀರಾ. ಆದ್ರೆ ನಿಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಜಾಸ್ತಿ ಯೂಸ್ ಮಾಡೋದೇನು? ಇನಿಷಿಯಲ್ ಪಾಯಿಂಟ್ ಅಂಡ್ ಟರ್ಮಿನಲ್ ಪಾಯಿಂಟ್. ಓಕೆ, ಸೊ ಇಲ್ಲಿ ಈ ವೆಕ್ಟರ್ ಇದೆಯಲ್ಲ OA ಬಾರ್, ಇದ್ರದ್ದು ಟರ್ಮಿನಲ್ ಪಾಯಿಂಟ್ AB ಬಾರ್ದು ಇನಿಷಿಯಲ್ ಪಾಯಿಂಟ್ ಕೋಇನ್ಸೈಡ್ ಆದಾಗ ಮಾತ್ರ ನಾನು ಅದನ್ನ ಆ್ಯಡ್ ಮಾಡಲಿಕ್ಕೆ ಸಾಧ್ಯ ಇದೆ. ಗಾಟ್ ಇಟ್? ಸೊ ನಿಮಗೆ ಜನರಲ್ ಆಗಿ ಯಾವುದೋ ಒಂದು ಟ್ರಯಾಂಗಲ್ ಕೊಟ್ಟರು ಅನ್ಕೊಳ್ರಿ, ಈ ರೀತಿ ಕೊಟ್ರಪ್ಪ. ಓಕೆ, ABC ಸೈನ್ ಏನು ಕೊಡ್ತೀನಿ ನಾನು? ಈ ರೀತಿ ಸೈನ್ ಕೊಡ್ತೀನಿ, ಈ ರೀತಿ ಕೊಟ್ಟು ಈ ರೀತಿ ಕೊಡ್ತೀನಿ. ಅವಾಗ ಯಾವುದನ್ನ ಆ್ಯಡ್ ಮಾಡಿ 3ನೇದು ಸಿಗುತ್ತೆ ಸೈಡ್ ಅಂತ ಅಂದ್ರೆ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಕ್ಲೀನಾಗಿ ಅಬ್ಸರ್ವ್ ಏನು ಮಾಡ್ತೀರಾ? ಇದು ಈ ರೀತಿ ಇದೆ ಅನ್ಕೊಳ್ರಿ. ಅವಾಗ ಅಬ್ಸರ್ವ್ ಮಾಡಿ, A ಇಂದ Bಗೆ ಬಂತ, B ಇಂದ Cಗೆ ಬಂದಿದ್ಯಾ? ಏನು ತೊಂದರೆ ಇಲ್ಲ ತಾನೆ? ಸೊ ದೇರ್ಫೋರ್ ದಟ್ ಮೀನ್ಸ್ ಐ ಕ್ಯಾನ್ ಆ್ಯಡ್ AB ಬಾರ್ ಪ್ಲಸ್ BC ಬಾರ್. ದೇರ್ ಇಸ್ ನೋ ಪ್ರಾಬ್ಲಮ್. ವೈ? ಬಿಕಾಸ್ ಟರ್ಮಿನಲ್ ಪಾಯಿಂಟ್ ಆಫ್ AB ಬಾರ್ ಈಸ್ ಕೋಇನ್ಸೈಡಿಂಗ್ ವಿತ್ BC ಇನಿಷಿಯಲ್ ಪಾಯಿಂಟ್ ಆಫ್ BC ಬಾರ್. ಅದೇ ನಾನು BC ಬಾರು CA ಬಾರ್ ಮಾಡ್ಲಿಕ್ಕಾಗುತ್ತಾ? ಆಗೋದಿಲ್ಲ. ಅದೇ ರೀತಿ AC ಬಾರು CB ಬಾರ್ ಬರುತ್ತಾ? ಬರಲ್ಲ. ಯಾಕೆ? ಇಲ್ಲಿ ನೋಡಿ, ಇಲ್ಲಿ ಬಂದಾಗ ಟರ್ಮಿನಲ್ ಪಾಯಿಂಟ್ ಮತ್ತೆ ಇನ್ನೊಂದು ವೆಕ್ಟರ್ ಇಂದ ಟರ್ಮಿನಲ್ ಪಾಯಿಂಟೇ ಬರ್ತಿದೆ ಅಲ್ಲಿ. ಹಾಗಾಗಿ ನಿಮಗೆ ಅಟ್ಲೀಸ್ಟ್ ಡಯಾಗ್ರಾಮ್ ನೋಡ್ಬಿಟ್ಟು ಇಷ್ಟು ಗೊತ್ತಾಗಬೇಕು, ಯಾವ ಎರಡನ್ನ ಆ್ಯಡ್ ಮಾಡಿದ್ರೆ 3ನೇ ಸೈಡ್ ಬರುತ್ತೆ. ಆ ಎರಡನೇದು ಅವೆರಡೂ ವೆಕ್ಟರ್ಸ್ ಆ್ಯಡ್ ಮಾಡಬೇಕಂದ್ರೆ ಯಾವೆರಡು ಆ್ಯಡ್ ಮಾಡಬಹುದು ಅನ್ನೋದು ಗೊತ್ತಿರಬೇಕು. Okay, so this is what is all about your triangle law. What triangle law says is very simple. The two sides of the vector ಇದೆಯಲ್ಲ, ಅವನ್ನ ಆ್ಯಡ್ ಮಾಡಿದ್ರೆ you will get the resultant ಅಂತ ಹೇಳ್ತಾರೆ. ಇದನ್ನ ರಿಸಲ್ಟೆಂಟ್ ಈಸ್ ನಥಿಂಗ್ ಬಟ್ ಸಮ್. ಸೊ ನೀವು ಫಿಸಿಕ್ಸ್ ಓದಬೇಕಾದ್ರೆ ತುಂಬಾ ಸತಿ ರಿಸಲ್ಟೆಂಟ್ ವೆಕ್ಟರ್ ಅಂತ ಯೂಸ್ ಆಗುತ್ತೆ. ನಿಮ್ಮ ಬ್ರೈನ್ ಅಡಿಕ್ಟ್ ಆಗಿರೋದು ಸಮ್ ಅನ್ನುವಂತಹ ವರ್ಡ್ಗೆ, SUM. ಓಕೆ, ಹಾಗಾಗಿ ನಿಮಗೆ ರಿಸಲ್ಟೆಂಟ್ ಅಂತ ಹೇಳಿದಾಗ ಅರ್ಥ ಆಗೋದಿಲ್ಲ. ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ರಿಸಲ್ಟೆಂಟ್ ಈಸ್ ನಥಿಂಗ್ ಬಟ್ ದ ಸಮ್. ಓಕೆ, ರೈಟ್? ಸೊ ಸಮ್ ಹೇಗೆ ಸಿಗುತ್ತೆ ಅಂದ್ರೆ ಬೈ ಆಡಿಂಗ್ ದೀಸ್ ಟು. ದಿಸ್ ಇಸ್ ಯುವರ್ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್. ಟ್ರಯಾಂಗಲ್ ಲಾದ ಎಕ್ಸ್ಟೆನ್ಷನ್ ಇದೆ, ದಟ್ ಈಸ್ ನಥಿಂಗ್ ಬಟ್ ಪ್ಯಾರಲೆಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್. ಸೊ ಪ್ಯಾರಲೆಲೋಗ್ರಾಮ್ ಆಫ್ ವೆಕ್ಟರ್ ಅಡಿಷನ್ ಅಂದ್ರೆ ಏನು? ವೆರಿ ಸಿಂಪಲ್. ಪ್ಯಾರಲೆಲೋಗ್ರಾಮ್ ಅಂತ ಅಂದ್ರೆ 4 ಸೈಡ್ಸ್ ಇರುತ್ತೆ ಅನ್ನೋದು ಗೊತ್ತು ತಾನೆ ನಮಗೆ? ಎಸ್ ನೋ? ವಿ ಆರ್ ವೆರಿ ಮಚ್ ಅವೇರ್. ಸಪೋಸ್ ಇಲ್ಲಿಂದ O ಇದೆ, ಇಲ್ಲಿಂದ A ಇದೆ, O ಇಂದ ಇಲ್ಲಿ B ಇದೆ, ಇಲ್ಲಿ ಯಾವುದೋ ಒಂದು ಪಾಯಿಂಟ್ C ಇದೆ ಅನ್ಕೊಳ್ರಿ. ಓಕೆ, ಸೊ ನನಗೆ ಪ್ಯಾರಲೆಲೋಗ್ರಾಮ್ ಲಾ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಪ್ಯಾರಲೆಲೋಗ್ರಾಮ್ ಅಲ್ಲಿ 2 ಸೈಡ್ ಗೊತ್ತಿರಬೇಕು. ಓಕೆ, ನನಗೆ ಸೈಡ್ಸ್ ವೆಕ್ಟರ್ ಇದೆಯಲ್ಲ, ಈ ಸೈಡ್ಸ್ ವೆಕ್ಟರು, ಸೈಡ್ ವೆಕ್ಟರ್ ಅಂದ್ರೆ ಯಾವ್ದಪ್ಪ? OA ಬಾರ್ ಮತ್ತೆ OB ಬಾರ್ 2 ಗೊತ್ತಿದ್ರೆ ಸಾಕು. ನಾನು ಆಟೋಮೆಟಿಕಲಿ ಏನು ಕಂಡುಹಿಡಿಬಹುದು ಅಂದ್ರೆ ಡಯಾಗ್ನಲ್ ಇದೆಯಲ್ಲ ನಮ್ದು OC ಬಾರ್, ಈ ಡಯಾಗ್ನಲ್ ವೆಕ್ಟರ್ನ ಕಂಡುಹಿಡಿಬಹುದು. ಓಕೆ, ಸೊ ಸೈಡ್ಸ್ ಇಂದ ವೆಕ್ಟರ್ ನಮಗೆ ಗೊತ್ತಿದ್ರೆ ಡಯಾಗ್ನಲ್ ಇಂದ ವೆಕ್ಟರ್ನ ನಾವು ಕಂಡುಹಿಡಿಬಹುದು ಬೈ ಯೂಸಿಂಗ್ ದ ಪ್ಯಾರಲೆಲೋಗ್ರಾಮ್ ಲಾ. ಅಂಡರ್ಸ್ಟುಡ್? ಸೊ ಈಗ ನಿಮಗೆ ಕ್ವೆಶನ್ ಬರೋದೇನಂದ್ರೆ, ಮ್ಯಾಮ್ ಇಲ್ಲೂ ಕೂಡ ಸೈಡ್ ಇದೆ ತಾನೆ, ಅದನ್ನ ಹೇಗೆ ಕಂಡುಹಿಡಿತೀರಾ ಅಂತ ಅಂದ್ರೆ ವೆರಿ ಸಿಂಪಲ್. ಪ್ಯಾರಲೆಲೋಗ್ರಾಮ್ ಅಲ್ಲಿ ನಮಗೆ ಗೊತ್ತಿದೆ ಆಪೋಸಿಟ್ ಪೇರ್ ಸೇಮ್ ಇರ್ತಾವ ತಾನೆ. ಸೊ ಇದು A ಬಾರ್ ಅಂದ್ರೆ ಇದು A ಬಾರೆ, ಇದು B ಬಾರ್ ಅಂದ್ರೆ ಇದು B ಬಾರ್. ಸೊ ಹಾಗಾಗಿ ಯಾವ್ದಾದ್ರು 2 ಸೈಡ್ ಗೊತ್ತಿದ್ರೆ ಸಾಕು ನನಗೆ, ನಾನು ಆರಾಮಾಗಿ ಏನ್ ಮಾಡ್ತೀನಿ, ಪ್ಯಾರಲೆಲೋಗ್ರಾಮ್
ಲಾ ಯೂಸ್ ಮಾಡಿಬಿಟ್ಟು ಡಯಾಗ್ನಲ್ ವೆಕ್ಟರ್ ಏನಿದೆ ಅನ್ನೋದನ್ನ ಕಂಡುಹಿಡಿಯಬಹುದು. ಗಾಟ್ ಇಟ್? ದಿಸ್ ಈಸ್ ನಥಿಂಗ್ ಬಟ್ ಸಮ್ ಆಫ್ ದೀಸ್ ಟು, ಎ ಬಾರ್ ಪ್ಲಸ್ ಬಿ ಬಾರ್. ಅರ್ಥ ಆಯ್ತಲ್ಲ? ಸೊ ನಿಮ್ಮ ಡಯಾಗ್ನಲ್ ವೆಕ್ಟರ್ ವ್ಯಾಲ್ಯೂ ಏನಿದೆ ಎ ಬಾರ್ ಪ್ಲಸ್ ಬಿ ಬಾರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಪರ್ಲಿ, ರೈಟ್? ದಿಸ್ ಇಸ್ ವಾಟ್ ಪ್ಯಾರಲೆಲೋಗ್ರಾಮ್ ಲಾ ಈಸ್. ನೆಕ್ಸ್ಟ್ ಬಂದುಬಿಟ್ಟು ನಾವು ನೋಡೋಣ ಪ್ರಾಪರ್ಟೀಸ್ ಆಫ್ ವೆಕ್ಟರ್ ಅಡಿಷನ್. ಅಂದ್ರೆ ಎರಡು ವೆಕ್ಟರ್ಸ್ ಆ್ಯಡ್ ಮಾಡಬಹುದು ಅಂತ ಹೇಳ್ಕೊಟ್ಟೆ, ಆದರೆ ಆ್ಯಡ್ ಮಾಡೋದು ಹೇಗೆ? ದಟ್ ಇಸ್ ದ ಕ್ವಶನ್. ಎಸ್ ಆರ್ ನೋ? ಸೊ ಹೌ ಟು ಆ್ಯಡ್ ಈಸ್ ಕೆಲವೊಂದು ಪ್ರಾಪರ್ಟೀಸ್ ಇದಾವೆ. ಹೌ ಟು ಆ್ಯಡ್ ಅನ್ನೋದಕ್ಕೆ ಪ್ರಾಪರ್ಟೀಸ್ ಅಲ್ಲ, ಇದು ಆ್ಯಡ್ ಮಾಡೋದನ್ನ ಕಲ್ತ ಮೇಲೆ ಪ್ರಾಪರ್ಟೀಸ್, ಹೌದಲ್ವಾ? ಸೊ ಆ್ಯಡ್ ಮಾಡೋದು ಫಸ್ಟ್ ಹೇಳ್ಕೊಡ್ತೀನಿ ನೋಡಿ. ಎ ಬಾರ್ ಅಂತ ಅಂದ್ರೆ ಒಂದು ವೆಕ್ಟರ್ ಅಂದ್ರೆ ಹೇಗಿರುತ್ತೆ ಹೇಳಿ? ನಾನು ಹೇಳ್ಕೊಟ್ಟಿದ್ದೀನಿ. ಒಂದು ವೆಕ್ಟರ್ ಅಂದ್ರೆ ಹೇಗಿರುತ್ತೆ? ಸಿ, ಸಮಥಿಂಗ್ ಇಂಟು ಐ ಕ್ಯಾಪ್ ಇರುತ್ತಾ? ಫಾರ್ ಎಕ್ಸಾಂಪಲ್ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 4k ಕ್ಯಾಪ್ ಅಂತ ಅನ್ಕೊಳ್ರಿ. ಓಕೆ, ಸೊ ಒಂದು ವೆಕ್ಟರ್ ಈ ರೀತಿ ಇರುತ್ತಾ? ಇನ್ನೂ ಒಂದು ವೆಕ್ಟರ್ ಬರೀತೀನಿ. ದಟ್ ವಿಲ್ ಬಿ ಸಮ್ವೇರ್ ಲೈಕ್ 3i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಪ್ಲಸ್ 2k ಕ್ಯಾಪ್ ಅಂತ ಅನ್ಕೊಳ್ರಿ. ಈಗ ಇವು ಎರಡೂ ವೆಕ್ಟರ್ನ ಆ್ಯಡ್ ಮಾಡಬಹುದು ಅಂತ ನಾನು ಹೇಳಿದೆ. ವೆಕ್ಟರಲ್ಲಿ ಅಡಿಷನ್ ಎಕ್ಸಿಸ್ಟ್ ಆಗುತ್ತೆ. ಸೊ ಆ್ಯಡ್ ಮಾಡೋದು ಅಂದ್ರೆ ಹೇಗೆ? ವೆರಿ ಸಿಂಪಲ್. ಎ ಬಾರ್ ಪ್ಲಸ್ ಬಿ ಬಾರ್ ಅಂತ ಅಂದ್ರೆ ಈ ಐ ಜೊತೆ ಇದೆಯಲ್ಲ, ಐ ಜೊತೆ ಇರೋದನ್ನ, ಐ ಜೊತೆ ಇರೋ ನಂಬರ್ಸ್ ಮಾತ್ರ ಆ್ಯಡ್ ಮಾಡ್ರಿ. ಸೊ 3 + 2 ಅಂದ್ರೆ ಎಷ್ಟಪ್ಪ? 5. ಮತ್ತು ಐ ಕ್ಯಾಪ್ ಪ್ಲಸ್ ಐ ಕ್ಯಾಪ್ 2i ಕ್ಯಾಪ್ ಬರೆಯಂಗಿಲ್ಲ, ನೆನಪಿರ್ಲಿ. ಇದನ್ನ ನೀವು ನಿಮ್ಮ ಬ್ರೈನ್ ಅಲ್ಲಿ ನಾರ್ಮಲ್ ನಮ್ಮ ಡೇ ಟು ಡೇ ಲೈಫ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ, ನಾನು ನಿಮಗೆ 2 kg ಪ್ಲಸ್ 3 kg ಅಂತೀನಪ್ಪ. ನೀವೇನು 5 kg ಅಂತ ಹೇಳ್ತೀರಾ ಎರಡು ಸತಿ? ಇಲ್ಲ ತಾನೆ? 5 kg ಅಂತ ಒಂದೇ ಸತಿ ಹೇಳ್ತಿರ್ತಾನೆ. ಸೊ ಯೂನಿಟ್ ಸೇಮ್ ಇದ್ರೆ ಆ ಯೂನಿಟ್ನ ಒಂದೇ ಸತಿ ಹೇಳ್ತೀವಿ. ಆ ನಂಬರ್ಸ್ ಇದಾವಲ್ಲ ಅವನ್ನ ಆ್ಯಡ್ ಮಾಡಿ ಬರಿತೀವಿ. ಅರ್ಥ ಆಯ್ತಾ? ಸೊ ನೀವು ಐ ಕ್ಯಾಪ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಕೆಜಿ ಬಗ್ಗೆ ಮಾತಾಡ್ತಿರ್ಬೇಕು, ಇನ್ನೊಂದು ಕೆಜಿ ಎಲ್ಲಿದೆ ಅಂತಾನೆ ಹುಡುಕ್ಬೇಕು. ಅದೇ ರೀತಿ ಐ ಕ್ಯಾಪ್ ಎಲ್ಲಿದೆ, ಐ ಕ್ಯಾಪೇ ಹುಡುಕ್ಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಪ್ಪ, ಏನು ಹೇಳ್ತೀನಿ? ಲೆಟ್ ಅಸ್ ಸಿ, ಇಫ್ ಐ ಸೇ 2 kg ಪ್ಲಸ್ 3 ಲೀಟರ್ ಪ್ಲಸ್ 5 kg ಅಂತ ಹೇಳ್ತೀನಿ. ಆ್ಯಡ್ ಮಾಡ್ರಿ ಅಂದ್ರೆ ನೀವೇನು ಎಲ್ಲವೂ ಆ್ಯಡ್ ಮಾಡ್ತೀರಾ? ಇಲ್ಲ ತಾನೆ. ನೀವು ಆ್ಯಡ್ ಮಾಡಬೇಕಾದ್ರೆ ನೋಡೋದೇನು? ಯೂನಿಟ್ ಯಾವ್ದು ಸೇಮ್ ಆಯ್ತು ಮೇಡಮ್, ಅವೆರಡು ಆ್ಯಡ್ ಮಾಡಿ 7 kg ಅಂತ ಬರಿತೀವಿ. ಆದರೆ ಲೀಟ್ರ್ ಮಾತ್ರ ಹಾಗೆ ಇಟ್ಕೊಂತೀವಿ. ಅಥವಾ ಇಲ್ಲೆಲ್ಲಾದ್ರೂ ಇನ್ನೊಂದು ಲೀಟ್ರ್ ಏನೋ ಕೊಟ್ಟಿದ್ರೆ ಅದನ್ನ ಆ್ಯಡ್ ಮಾಡಿ 5 ಬರಿತೀವಿ. ಆದರೆ ಆ್ಯಡ್ ಮಾಡಬೇಕಾದ್ರೆ ಏನು? ಯೂನಿಟ್ ಸೇಮ್ ಇದ್ರೆ ಮಾತ್ರ ಆ್ಯಡ್ ಮಾಡ್ತೀವಿ, ಹೌದಲ್ವಾ? ರೈಟ್? ಸೊ ಅದೇ ತಾನೇ ನೀವು ಹೇಳೋದು. ಅದೇ ರೀತಿ ಇಲ್ಲಿ ನಿಮಗೇನು ಗೊತ್ತಿರಬೇಕು? ಆ್ಯಡ್ ಮಾಡಬೇಕಾದ್ರೆ ಯೂನಿಟ್ ಸೇಮ್ ಇರಬೇಕು. ಆ ಯೂನಿಟ್ಸ್ ನಿಮಗೆ ಡೇ ಟು ಡೇ ಲೈಫಿನ ಕೆಜಿ ಲೀಟರ್ ಹೇಗಿರುತ್ತೆ ಆ ರೀತಿ ಕಾಣಿಸ್ಬೇಕು. ಸೊ ಇಲ್ಲಿ ಕೆಜಿ ಇದೆ ಅಂದ್ರೆ ಕೆಜಿ ಇನ್ನೊಂದು ಎಲ್ಲಿದೆ ಅಂತ ಹುಡುಕ್ಬೇಕು. ಆ ಥರ ಐ ಕ್ಯಾಪ್ ಮಾತ್ರ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಪ್ಲಸ್ 3 + 4 ಅಂದ್ರೆ ಎಷ್ಟಪ್ಪ? ಜೆ ಕ್ಯಾಪ್ ತಾನೆ ನಾವೀಗ ಆ್ಯಡ್ ಮಾಡ್ತಿರೋ. ಜೆ ಕ್ಯಾಪ್ ಎಲ್ಲೈತೆ? ಇಲ್ಲೈತೆ. 3 + 4 ಅಂದ್ರೆ ಎಷ್ಟು? 7. ದೇರ್ಫೋರ್ 7 ಜೆ ಕ್ಯಾಪ್. ಅದೇ ರೀತಿ ಕೆ ಕ್ಯಾಪಿಗೆ ಬಂದ್ರೆ ಕೊನೆಗೆ 6 ಕೆ ಕ್ಯಾಪ್. ಈ ರೀತಿ ನೀವು ಆ್ಯಡ್ ಮಾಡಬಹುದು. ಸೊ ಆ್ಯಡ್ ಮಾಡೋದು ನಿಮಗೆ ಗೊತ್ತಿರಬೇಕು. ಅಡಿಷನ್ ಆಫ್ ದ ವೆಕ್ಟರ್ ಹೇಗೆ ಮಾಡ್ತೀರಾ ಅಂದ್ರೆ ನಂಬರ್ಸ್ನ ನೀವೇನು ಮಾಡ್ತೀರಾ? ಆ್ಯಡ್ ಮಾಡ್ತೀರಾ ಅಷ್ಟೇ. ಓಕೆ, ಸೊ ಇನ್ನು ಡೀಟೇಲ್ ಆಗಿ ವೆಕ್ಟರ್ ಬಗ್ಗೆ ಹೇಳ್ತೀನಿ. ರೈಟ್? ಅದನ್ನು ಫಸ್ಟ್ ತಿಳ್ಕೊಂಡ್ಬಿಡೋಣ. ಪ್ರಾಪರ್ಟೀಸ್ ಆಮೇಲೆ ನೋಡ್ಕೊಳ್ಳೋಣ ಬೇಕಿದ್ರೆ. ಸಿ ಇಯರ್ ಈ 2i ಕ್ಯಾಪು 3j ಕ್ಯಾಪು 4k ಕ್ಯಾಪ್ ಅಂತ ಬರೋದ್ನಲ್ಲ, ಇದ್ರದ್ದು ಆಕ್ಚುಲ್ ಮೀನಿಂಗ್ ಏನಿದೆ ಅಂದ್ರೆ, ಅಬ್ಸರ್ವ್ ಮಾಡಿ, 3 ಡೈಮೆನ್ಷನ್ ಅಲ್ಲಿ ನಾವು ಒಂದು ಪಾಯಿಂಟ್ ಬರೀತಿದೀವಪ್ಪ. ಆರಿಜಿನ್ 2, 3, 4 ಇದು ಹೌದು ತಾನೆ? ಇದು ಎಸ್ ಅನ್ನೋ 2, 3, 4. ಸೊ ಇಲ್ಲಿ ನಿಂತಿದ್ದೀನಪ್ಪ ನಾನು. ಎಕ್ಸ್ ಆಕ್ಸಿಸ್ ಕಡೆಗೆ 2 ಯೂನಿಟ್ಸ್ ಹೋಗ್ತೀನಿ. ಓಕೆ, ವೈ ಆಕ್ಸಿಸ್ ಕಡೆಗೆ 1, 2, 3 ಯೂನಿಟ್ಸ್ ಹೋಗ್ತೀನಿ. ಝೆಡ್ ಆಕ್ಸಿಸ್ ಕಡೆಗೆ ಅಂದ್ರೆ ಈ ಪೇಪರ್ ಇಂದ ಮೇಲೆ ಝೆಡ್ ಆಕ್ಸಿಸ್ ಕಡೆಗೆ ಎಷ್ಟು ಬರಬೇಕು? 4 ಯೂನಿಟ್ಸ್. 1, 2, 3, 4. ಇಲ್ಲಿರುವಂತಹ ಪಾಯಿಂಟ್ ನಾನು ಪೇಪರ್ ಮೇಲೆ ಹಿಂಗ್ ತೋರಿಸ್ತಿದ್ದೀನಿ. ಆ ಪಾಯಿಂಟ್ ಏನಪ್ಪ? ಪಾಯಿಂಟ್ ಬಿ 2, 3, 4. ಅದು ಪಾಯಿಂಟ್ ಅಷ್ಟೇ. ನಾನು ಬರ್ದಿರೋದೇನು? ವೆಕ್ಟರ್. ಸೊ ಪಾಯಿಂಟ್ ಯೂಸ್ ಮಾಡಿಬಿಟ್ಟು ವೆಕ್ಟರ್ ಹೇಗೆ ಬರೀತೀರಾ ಅಂತ ಅಂದ್ರೆ, ನಥಿಂಗ್ ಬಟ್ ಇದ್ರ ಜೊತೆಗೆ ನೀವೇನು ಬರೀತೀರಾ? 2 × ಐ ಕ್ಯಾಪ್ ಪ್ಲಸ್ 3 × ಜೆ ಕ್ಯಾಪ್ ಪ್ಲಸ್ 4 × ಕೆ ಕ್ಯಾಪ್ ಅಂತ ಬರೆದ್ರೆ ಅದು ವೆಕ್ಟರ್ ರೆಪ್ರೆಸೆಂಟೇಷನ್ ಆಗುತ್ತೆ. ಅರ್ಥ ಆಯ್ತಾ? ಇದರದ್ದು ಮೀನಿಂಗ್ ಏನಂತ ಹೇಳಿದ್ದೆ? ಐ ಕ್ಯಾಪ್ ಅಂದ್ರೆ ಪ್ರೀವಿಯಸ್ ಲೆಕ್ಚರ್ ಅಲ್ಲಿ ಐ ಕ್ಯಾಪ್ ಈಸ್ ನಥಿಂಗ್ ಬಟ್ ಯೂನಿಟ್ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್ ತಾನೆ. ಸೊ ಇಂಥದ್ದು ಎಷ್ಟು ಯೂನಿಟ್ಸ್ ನಾವು ಮೂವ್ ಆಗಿದ್ದೀವಿ? 2 ಯೂನಿಟ್ ತಾನೆ. ಸೊ 1 ಯೂನಿಟ್ ಇನ್ನೂ 1 ಯೂನಿಟ್, ಅದನ್ನೇ 2 × ಐ ಕ್ಯಾಪ್. ಒಂದೇ ಯೂನಿಟ್ ಮೂವ್ ಆದ್ರೆ ಐ ಕ್ಯಾಪು, 2 ಮೂವ್ಮೆಂಟ್ ಅಂದ್ರೆ 2 ಯೂನಿಟ್ ಅಂದ್ರೆ 2i ಕ್ಯಾಪ್. ಈಗ ವೈ ಆಕ್ಸಿಸ್ ಕಡೆಗೆ ನಾನು ಎಷ್ಟು ಯೂನಿಟ್ ಮೂವ್ ಆಗಿದ್ದೀನಿ? 3 ತಾನೆ. ಸೊ 1 ಯೂನಿಟ್ ಅಂದ್ರೆ ಅದನ್ನ ಜೆ ಕ್ಯಾಪ್ ಅಂತೀವಿ. 3 ಯೂನಿಟ್ಸ್ ವೆಕ್ಟರ್ ಫಾರ್ಮ್ ಅಲ್ಲಿ ಬರೀಬೇಕಲ್ಲ. 3 ಯೂನಿಟ್ಸ್ ಅಂದ್ರೆ 3 ಟೈಮ್ಸ್ ಆಫ್ ಜೆ ಕ್ಯಾಪ್. 4 ಕೆ ಕ್ಯಾಪ್ ಅಂತ ಇದೆಯಲ್ಲ. ಸೊ ದಟ್ ಮೀನ್ಸ್ ವಾಟ್? ಝೆಡ್ ಆಕ್ಸಿಸ್ ಅಲ್ಲಿ 4 ಯೂನಿಟ್ ಮೂವ್ಮೆಂಟ್ ಆಗಿದೆ. ಸೊ ಅಲಾಂಗ್ ಝೆಡ್ ಆಕ್ಸಿಸ್ ವಾಟ್ ಇಸ್ ದ ಯೂನಿಟ್ ವೆಕ್ಟರ್? ಕೆ ಕ್ಯಾಪ್. ಸೊ 4 ಯೂನಿಟ್ಸ್, 4 ಬಾಕ್ಸ್ ಮೂವ್ ಆಗಿದೆ. 1 ಬಾಕ್ಸ್ ಅಂದ್ರೆ ಕೆ ಕ್ಯಾಪು. ಆ ತರ 4 ಅಂದ್ರೆ 4 ಕೆ ಕ್ಯಾಪ್. ಈಗ ಪಾಯಿಂಟ್ ಅಂದ್ರೆ ಏನು ಅನ್ನೋದು ನೀಟಾಗಿ ಅರ್ಥ ಆಗಿರುತ್ತೆ ನಿಮಗೆ.
ಅರ್ಥ ಆಯ್ತಲ್ಲ. ಸೊ ದಿಸ್ ಇಸ್ ದ ವೆಕ್ಟರ್. ಗಾಟ್ ಇಟ್. ಈ ವೆಕ್ಟರ್ ಅಲ್ಲಿ ಇದು ಕೂಡ ಒಂದು ಪಾಯಿಂಟ್ ನೆನಪಿರಲಿ, ಈ ನಂಬರ್ಸ್ ಇದಾವಲ್ಲ ನಿಮಗೆ 2, 3, 4, ಈ ನಂಬರ್ಸ್ ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಕೇಲಾರ್ ಕಾಂಪೊನೆಂಟ್ಸ್. ಓಕೆ, ಸ್ಕೇಲಾರ್ ಕಾಂಪೊನೆಂಟ್ಸ್ ಆಫ್ ದ ವೆಕ್ಟರ್. ಅದೇ ರೀತಿ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ ನ ಏನಂತ ಕರಿತೀವಿ ಅಂತ ಹೇಳ್ಕೊಟ್ಟಿದ್ದೆ, ಇವನ್ನ ವೆಕ್ಟರ್ ಕಾಂಪೊನೆಂಟ್ಸ್ ಆಫ್ ದ ವೆಕ್ಟರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ. ಸೊ ಇದು ಬೇಸಿಕ್ ನಿಮಗೆ ಗೊತ್ತಿರಬೇಕು. ಆದ್ರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಗೆ ವೆಕ್ಟರ್ ಹೇಗೆ ಬರಿತೀವಿ ಅನ್ನೋದು ಗೊತ್ತು. 2i ಕ್ಯಾಪು, 3j ಕ್ಯಾಪು, 4k ಕ್ಯಾಪು ಈ ರೀತಿ ಬರಿತೀವಿ ಮ್ಯಾಮ್ ಅಂತ ಗೊತ್ತು. ಬಟ್ ಆ ಐ ಕ್ಯಾಪು, ಜೆ ಕ್ಯಾಪು, ಕೆ ಕ್ಯಾಪ್ ಏನು ಅನ್ನೋದು, 2i ಕ್ಯಾಪ್ ಅಂದ್ರೆ ಏನು, 3j ಕ್ಯಾಪ್ ಅಂದ್ರೆ ಏನು, 4k ಕ್ಯಾಪ್ ಅಂದ್ರೆ ಏನು, ಇವೆಲ್ಲವೂ ಗೊತ್ತಿರೋದಿಲ್ಲ ನೀಟಾಗಿ. ಹಾಗಾಗಿ ನೀಟಾಗಿ ತಿಳ್ಕೊಂಡು ದೆನ್ ಯು ಪ್ರೊಸೀಡ್ ಫಾರ್ ದ ನೆಕ್ಸ್ಟ್ ಥಿಂಗ್. ನೌ ಕಮ್ಸ್ ದ ಪ್ರಾಪರ್ಟೀಸ್ ಆಫ್, ನೌ ಲೆಟ್ಸ್ ಕಮ್ ಟು ದಿಸ್ ಒನ್. ಓಕೆ, ಪ್ರಾಪರ್ಟೀಸ್ ಆಫ್ ವೆಕ್ಟರ್ ಅಡಿಷನ್. ರೈಟ್. ಸೊ ಪ್ರಾಪರ್ಟೀಸ್ ಅಂದ್ರೆ ವೆಕ್ಟರ್ ಅಡಿಷನ್ ಗೆ ಏನಾದ್ರೂ ಪ್ರಾಪರ್ಟೀಸ್ ಸ್ಯಾಟಿಸ್ಫೈ ಆಗುತ್ತಾ ಅಂತ ಅಂದ್ರೆ, ನಮ್ಮ ಜನರಲ್ ಪ್ರಾಪರ್ಟೀಸ್ ಅಡಿಷನ್ ಗೆ ನಾವೇನೇನು ಓದ್ತೀವಿ ಹೇಳ್ರಿ, ಕಾಂಪಿಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಐಡೆಂಟಿಟಿ ಪ್ರಾಪರ್ಟಿ, ಇನ್ವರ್ಸ್ ಪ್ರಾಪರ್ಟಿ, ಇವೆಲ್ಲ ತಾನೇ ನಾವು ಓದೋದು. ಸೊ ಲೆಟ್ ಅಸ್ ಸ್ಟಾರ್ಟ್ ಒನ್ ಬೈ ಒನ್. ಎ ಬಾರ್ ಪ್ಲಸ್ ಬಿ ಬಾರ್. ಕಾಂಪಿಟೇಟಿವ್ ಅಂದ್ರೆ ಏನು, ಎ ಪ್ಲಸ್ ಬಿಗಳು ಬಿ ಪ್ಲಸ್ ಎ. ಸೊ ವೆಕ್ಟರ್ ಅಲ್ಲೂ ಕೂಡ ಅದೇ ರೀತಿ ಬರುತ್ತಾ ನಮಗೆ ಅನ್ನೋದು ಕ್ವಶನ್. ದ ಆನ್ಸರ್ ಈಸ್ ಎಸ್. ವೆಕ್ಟರ್ ಅಡಿಷನ್ ಈಸ್ ಕಾಂಪಿಟೇಟಿವ್. ನೆನಪಿರ್ಲಿ, 2 ವೆಕ್ಟರ್ಸ್ ನಾನು ಈಗ ಇಲ್ಲಿ ಮಾಡಿದ್ನಲ್ಲ, ಎ ಬಾರ್ ಪ್ಲಸ್ ಬಿ ಬಾರ್ ಮಾಡಿದ್ನ, ನಾನು ಅದನ್ನೇ ಬಿ ಬಾರ್ ಪ್ಲಸ್ ಎ ಬಾರ್ ಮಾಡಿದ್ರು ಕೂಡ ಇದೇ ಆನ್ಸರ್ ಬರುತ್ತೆ ನನಗೆ. ಹಾಗಾಗಿ ಎ ಬಾರ್ ಪ್ಲಸ್ ಬಿ ಬಾರ್ ಇಸ್ ಈಕ್ವಲ್ ಟು ಬಿ ಬಾರ್ ಪ್ಲಸ್ ಎ ಬಾರ್. ದಟ್ ಮೀನ್ಸ್ ವಾಟ್, ವೆಕ್ಟರ್ ಅಡಿಷನ್ ಸ್ಯಾಟಿಸ್ಫೈಸ್ ದ ಪ್ರಾಪರ್ಟಿ ಆಫ್ ಕಾಂಪಿಟೇಟಿವ್ ಲಾ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒಂದು ಬಂದ್ಬಿಟ್ಟು ಅಸೋಸಿಯೇಟಿವ್. ಇದೇ ಸೇಮ್ ಪ್ರಾಪರ್ಟಿನೇ, ಆದ್ರೆ ಏನು, ಅಸೋಸಿಯೇಟಿವ್ ಅಲ್ಲಿ ಮಿನಿಮಮ್ ಎಲಿಮೆಂಟ್ಸ್ ಎಷ್ಟು ಬೇಕು ನಿಮಗೆ, 3 ಎಲಿಮೆಂಟ್ಸ್. Okay, so that means what, ನಾನು 3 ವೆಕ್ಟರ್ಸ್ ನ ಅಡಿಷನ್ ಮಾಡ್ತಿರ್ಬೇಕಾದ್ರೆ ಬೇಕಿದ್ರೆ ಇವೆರಡನ್ನ ಫಸ್ಟ್ ಮಾಡಿಬಿಟ್ಟು ಆಮೇಲೆ ಎ ಬಾರಿಗೆ ಆಡ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೋ ಅದೇ ಸೇಮ್ ಆನ್ಸರ್ ನನಗೆ ಎ ಬಾರ್ ಪ್ಲಸ್ ಬಿ ಬಾರ್ ಮಾಡಿಬಿಟ್ಟು ಆಮೇಲೆ ಸಿ ಬಾರಿಗೆ ಅಡಿಷನ್ ಮಾಡಿದ್ರು ಕೂಡ ಬರುತ್ತೆ. ದಟ್ ಮೀನ್ಸ್ ವಾಟ್, ನಾನು 3 ವೆಕ್ಟರ್ಸ್ ನ ಯಾವ ರೀತಿ ಬೇಕಿದ್ರೂ ಅಡಿಷನ್ ಮಾಡ್ತೀನಿ, ಆದ್ರೆ ಆನ್ಸರ್ ಮಾತ್ರ ಈಕ್ವಲ್ಲೇ ಬರುತ್ತೆ. ದಟ್ ಮೀನ್ಸ್ vector addition satisfies the property of associative. Coming to third property, which is nothing but our additive inverse. Yes or no? So additive inverse property ಏನು ಹೇಳುತ್ತೆ ಅಂದ್ರೆ, ನೀವು ಜನರಲ್ ನಂಬರ್ಸ್ ಅಲ್ಲಿ ಗೊತ್ತಿರ್ಬೇಕು ಅನ್ಕೋತೀನಿ, ನೆನಪಿಲ್ಲ ಅಂದ್ರೆ ನೆನಪು ಮಾಡ್ಕೊಳ್ಳಿ. ಅಡಿಟಿವ್ ಇನ್ವರ್ಸ್ ಅಂದ್ರೆ ಏನ್ ಹೇಳಿ, ಒಂದು ನಂಬರಿಗೆ ಆಕ್ಚುಲಿ ಅಡಿಟಿವ್ ಇನ್ವರ್ಸ್ ಗಿಂತ ಮುಂಚೆ ಐಡೆಂಟಿಟಿ ಕಲಿಬೇಕು ನಾವು, ಹೌದಲ್ವಾ? ಸೊ ಲೆಟ್ ಅಸ್ ಗೋ ವಿತ್ ಅಡಿಟಿವ್ ಐಡೆಂಟಿಟಿ. ಓಕೆ, ಸೊ ಅಡಿಟಿವ್ ಐಡೆಂಟಿಟಿ ಅಂತ ಅಂದ್ರೆ ಏನು, ವೆರಿ ಸಿಂಪಲ್. ನೀವೇನಂತ ಕಲ್ತಿದ್ದೀರ ನಂಬರ್ ಸಿಸ್ಟಮ್ಸ್ ಅಲ್ಲೆಲ್ಲ, ಒಂದು ನಂಬರಿಗೆ ನಾನು ಏನನ್ನ ಆಡ್ ಮಾಡಿದ್ರೆ ಆ ನಂಬರ್ ಇಂದ ಐಡೆಂಟಿಟಿ ಹಾಗೆ ಉಳ್ಕಂತತೆ. ನೀಟಾಗಿ ನೆನ್ಪು ಮಾಡ್ಕೊಳ್ರಿ. ಅಡಿಟಿವ್ ಅಂದ್ರೆ ಅಡಿಷನ್, ಐಡೆಂಟಿಟಿ ಅಂದ್ರೆ ಒಂದು ಅದರದ್ದೇ ಆದ ಒಂದು ಐಡೆಂಟಿಟಿ ಇದೆ. 2 means that's a number, that's just 2 only. Got it? It should not change even after one number is added. Which is that number that you will add? ಕ್ವಶನ್ ಅರ್ಥ ಆಯ್ತಾ? ನಾನು ಯಾವ ನಂಬರ್ನ ಆಡ್ ಮಾಡಿದ್ರೆ 2 ಅನ್ನೋದು 2 ಆಗೇ ಉಳ್ಕೊಳ್ಳುತ್ತೆ ಅಂತ ಅಂದ್ರೆ ದೇರ್ ಇಸ್ ಓನ್ಲಿ ಒನ್ ನಂಬರ್, ದಟ್ ಈಸ್ 0. ರೈಟ್. ಸೊ ಅಡಿಷನ್ ಮಾಡ್ತಿರೋದ್ರಿಂದ ಮತ್ತೆ ಐಡೆಂಟಿಟಿನ ಹಾಗೆ ಉಳಿಸ್ಕೊಂತಿರೋದ್ರಿಂದ ದಟ್ ಈಸ್ ಕಾಲ್ಡ್ ಆಸ್ ಅಡಿಟಿವ್ ಐಡೆಂಟಿಟಿ. ಇದೇ ರೀತಿ ನೀವು ಮಲ್ಟಿಪ್ಲಿಕೇಶನ್ ಅಲ್ಲೂ ಕಲ್ತಿರ್ತೀರಾ. ಏನ್ ಹೇಳಿ, 2 ಇಂಟು ಏನ್ ಮಾಡಿದ್ರೆ ನನಗೆ 2ನೇ ಉಳ್ಕೋಬೇಕು ಅಂದ್ರೆ ನಾನು ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಆ ನಂಬರಿನ ಐಡೆಂಟಿಟಿ ಹಾಗೆ ಇರುತ್ತೆ. 2 ಅನ್ನೋದು 2 ಹಾಗೆ ಉಳ್ಕೊಳುತ್ತೆ. ಏನ್ ಮಲ್ಟಿಪ್ಲೈ ಮಾಡ್ತಿರ್ರಿ, 1. ಸೊ ಈ ನಂಬರ್ ಇಂದ ಐಡೆಂಟಿಟಿ ಹಾಗೆ ಉಳ್ಕೊಂತು. ಮಲ್ಟಿಪ್ಲೈ ಮಾಡಿರೋ ನಂಬರ್ ಯಾವುದು, 1. ದೇರ್ಫೋರ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಅಡಿಷನ್ ಅಂತ ಬಂತು ಅಂದ್ರೆ 0, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಬಂತು ಅಂದ್ರೆ 1. ಓಕೆ, ಸೊ ಅಡಿಟಿವ್ ಐಡೆಂಟಿಟಿ ಮೀನ್ಸ್ ವಾಟ್, ಯಾವ ವೆಕ್ಟರಿಗೆ ನಾನು ಏನ್ ಆಡ್ ಮಾಡಿದ್ರೆ ನನಗೆ ಆ ವೆಕ್ಟರ್ ಹಾಗೆ ಇರಬೇಕು. ನೆನಪಿರ್ಲಿ, ಇಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಏನಂದ್ರೆ, ಇದು ಗೊತ್ತೈತೆ ಮ್ಯಾಮ್ ಅದಕ್ಕೆ ನಥಿಂಗ್ ಬಟ್ ಎ ಬಾರ್ ಪ್ಲಸ್ 0 ಅಂತ ಹೇಳ್ತೀರಾ. ಪ್ಲೀಸ್ ರಿಮೆಂಬರ್, ಎ ಬಾರ್ ಪ್ಲಸ್ 0 ಈಸ್ ಇನ್ವ್ಯಾಲಿಡ್. ಯಾಕೆ ಅಂತ ಅಂದ್ರೆ, ಒಂದು ವೆಕ್ಟರಿಗೆ ಇನ್ನೊಂದು ವೆಕ್ಟರ್ನ ನಾನು ಆಡ್ ಮಾಡಬಹುದು ಹೊರತೆ ಒಂದು ನಂಬರ್ ಆಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಮಾಡಿದ್ವಲ್ಲ, 2ik ಪ್ಲಸ್ 3jk ಪ್ಲಸ್ 4kk ಪ್ಲಸ್ 7 ಅಂತ ಹೇಳ್ತೀನಿ. ಆಡ್ ಮಾಡಕ್ಕಾಗುತ್ತಾ? ಆಗೋದಿಲ್ಲ. ಅದು ನಿಮಗೆ ನೆನಪಿರ್ಬೇಕು. ಗಾಟ್ ಇಟ್? ಸೊ ಒಂದು ವೆಕ್ಟರಿಗೆ ನಾನೇನ್ ಮಾಡಬಹುದು, ಇನ್ನೊಂದು ವೆಕ್ಟರ್ನ ಆಡ್ ಮಾಡಬಹುದು, ಆದ್ರೆ ನಂಬರ್ ಆಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಮಲ್ಟಿಪ್ಲಿಕೇಶನ್ ಹೇಳ್ಕೊಡ್ತಿರ್ಬೇಕಾದ್ರೆ ನಾ ಹೇಳ್ತೇನೆ ಒಂದು ನಂಬರ್ನ ಮಲ್ಟಿಪ್ಲೈ ಮಾಡಬಹುದು ಅಂತ, ಬಟ್ ಅಡಿಷನ್ಗೆ ಇಟ್ ಈಸ್ ನಾಟ್ ಪಾಸಿಬಲ್. ಗಾಟ್ ಇಟ್? ಸೊ
ಹಂಗಂದ್ರೆ ಇಲ್ಲಿ ಏನು ಚೇಂಜ್ ಮಾಡ್ತೀರಾ? ನೆನಪಿರಲಿ, ಒಂದು ವೆಕ್ಟರಿಗೆ ಇನ್ನೊಂದು ವೆಕ್ಟರ್ ತಾನೇ ನೀವು ಆ್ಯಡ್ ಮಾಡೋದು. ದೇರ್ಫೋರ್ 0 ಬರೆಯೋದಕ್ಕಿಂತ ಬೆಟರ್ ಏನು? 0 ಬಾರ್. 0 ಬಾರ್ ಅಂದರೆ ನಾನೇನು ಹೇಳಿದ್ದೀನಿ ಹೇಳಿ? 0 ವೆಕ್ಟರ್ ತಾನೆ. ಸೊ 0 ವೆಕ್ಟರ್ ಅಂದರೆ ಏನು? ಯಾವ ಕಡೆಗೂ ಮೂಮೆಂಟ್ ಇಲ್ಲ, ಮ್ಯಾಗ್ನಿಟ್ಯೂಡ್ ಇಸ್ 0. ಸೊ 0 j ಕ್ಯಾಪ್ 0 k ಕ್ಯಾಪ್, ದಿಸ್ ಇಸ್ 0 ವೆಕ್ಟರ್. ಸೊ ಒಂದು ವೆಕ್ಟರಿಗೆ 0 ವೆಕ್ಟರ್ನ ಆ್ಯಡ್ ಮಾಡಿದ್ರೆ ಆ ವೆಕ್ಟರು ಆ ವೆಕ್ಟರ್ ಆಗಿಯೇ ಉಳ್ಕೊಳ್ಳುತ್ತೆ. ದಟ್ ಈಸ್ ಯುವರ್ ಅಡಿಟಿವ್ ಐಡೆಂಟಿಟಿ ಪ್ರಾಪರ್ಟಿ. ಗಾಟ್ ಇಟ್? ನೆಕ್ಸ್ಟ್, ಕಮಿಂಗ್ ಟು ನೆಕ್ಸ್ಟ್ ಪ್ರಾಪರ್ಟಿ, ದಟ್ ಈಸ್ ಅಡಿಟಿವ್ ಇನ್ವರ್ಸ್. ಇದು ಕೂಡ ನೀವು ಕಲ್ತಿರ್ತೀರಿ. ಅಡಿಟಿವ್ ಇನ್ವರ್ಸ್ ಅಂತ ಅಂದರೆ ಏನು ಕಲ್ತಿರ್ತೀರಿ? ನಂಬರಲ್ಲಿ ಒಂದು ನಂಬರಿಗೆ ಏನನ್ನು ಆ್ಯಡ್ ಮಾಡಿದ್ರೆ ನನ್ನ ಅಡಿಟಿವ್ ಐಡೆಂಟಿಟಿ ಇತ್ತಲ್ಲ ಅದು ನನಗೆ ಸಿಗುತ್ತೆ. ಏನು ಆ್ಯಡ್ ಮಾಡ್ತೀರಿ? 2ಗೆ ಡೆಫಿನೆಟ್ಲಿ -2 ತಾನೆ. 2 - 2 0. ಸೊ ದೇರ್ಫೋರ್ ಅದೇ ರೀತಿ ಅಡಿಟಿವ್ ಇನ್ವರ್ಸಿಗೂ ಅಷ್ಟೇ ನಾನು ಏನು ಆ್ಯಡ್ ಮಾಡಿದ್ರೆ ನನಗೆ ನನ್ನ 0 ವೆಕ್ಟರ್ ಅಥವಾ ಅಡಿಟಿವ್ ಐಡೆಂಟಿಟಿ ಸಿಗುತ್ತೆ. ಅದನ್ನು ನಾನು ಏನಂತ ಕರಿತೀನಿ? ಅಡಿಟಿವ್ ಇನ್ವರ್ಸ್. ಸೊ ವಾಟ್ ಈಸ್ ದ್ಯಾಟ್? ಆ್ಯಕ್ಚುಲಿ ದಟ್ ಈಸ್ -a ಬಾರ್. ಓಕೆ, ನೆನಪಿರಲಿ. ಈ -a ಬಾರ್ನ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ. ಏನಿದು? ದಿಸ್ ಈಸ್ ನೆಗೆಟಿವ್ ಆಫ್ ಎ ವೆಕ್ಟರ್. ನೆನಪಿರಲಿ. ಓಕೆ, ಸೊ ಅಡಿಟಿವ್ ಇನ್ವರ್ಸಿಗೆ ಅದರದ್ದೇ ಆದ ನೆಗೆಟಿವ್ ನಾನು ಆ್ಯಡ್ ಮಾಡಿದ್ರೆ ಐ ವಿಲ್ ಗೆಟ್ 0 ವೆಕ್ಟರ್. ಯು ಹ್ಯಾವ್ ಟು ರಿಮೆಂಬರ್, ಡೋಂಟ್ ರೈಟ್ 0 ವೆಕ್ಟರೇ ಬರಿಬೇಕಲ್ಲಿ ನೀವು. ಓಕೆ, ಯಾಕಂದರೆ ನಾರ್ಮಲ್ ಕಾಮನ್ ಸೆನ್ಸ್ ಅದು. ಏನು? 2 ನಂಬರ್ಸ್ ಆ್ಯಡ್ ಮಾಡಿದ್ರೆ ನಂಬರ್ ಬರುತ್ತೆ, 2 ಮ್ಯಾಟ್ರಿಕ್ಸಸ್ ಆ್ಯಡ್ ಮಾಡಿದ್ರೆ ಮ್ಯಾಟ್ರಿಕ್ಸೇ ಬರುತ್ತೆ. ಅದೇ ರೀತಿ 2 ವೆಕ್ಟರ್ಸ್ ಆ್ಯಡ್ ಮಾಡಿದ್ರೆ ವೆಕ್ಟರ್ ತಾನೇ ಬರಬೇಕು. ಹಾಗಾಗಿ 0 ಬಾರ್ ಅಂತ ಬರಿಬೇಕು ನೀವು. ಗಾಟ್ ಇಟ್? ಓಕೆ, ಸೊ ದ್ಯಾಟ್ ವಾಸ್ ಯುವರ್ ಅಡಿಟಿವ್ ಇನ್ವರ್ಸ್ ಪ್ರಾಪರ್ಟಿ. ಓಕೆ, ಅಲ್ಲಿಗೆ ಇದು ನಿಮ್ಮ ಅಡಿಷನ್ ಬಗ್ಗೆ. ಓಕೆ, ಸೊ ವೆಕ್ಟರ್ಸ್ನ ಆ್ಯಡ್ ಮಾಡೋದು ಹೇಗೆ ಮತ್ತೆ ವೆಕ್ಟರ್ಸ್ ಅಲ್ಲಿ ಪ್ರಾಪರ್ಟೀಸ್ ಏನು ಸ್ಯಾಟಿಸ್ಫೈ ಆಗುತ್ತೆ ಅನ್ನೋದು. ನೆಕ್ಸ್ಟ್ ವಿ ವಿಲ್ ಲರ್ನ್ ಅಬೌಟ್ ವಾಟ್? ಲೆಟ್ ಮಿ ಟರ್ನ್ ದ ಶೀಟ್. ನೆಕ್ಸ್ಟ್ ವಿ ವಿಲ್ ಲರ್ನ್ ಅಬೌಟ್ ವೆಕ್ಟರ್ಸ್ನ ಮಲ್ಟಿಪ್ಲೈ ಮಾಡೋದು ಹೇಗೆ, ವೆಕ್ಟರ್ ಮಲ್ಟಿಪ್ಲಿಕೇಶನ್. ಹೇಳಿದೆ ಯಾವಾಗ ತಾನೇ ಇಂಟ್ರೊಡಕ್ಷನ್ ಅಲ್ಲಿ, ವೆಕ್ಟರ್ ಮಲ್ಟಿಪ್ಲಿಕೇಶನ್ ಅಂದ್ರೆ 2 ತರ ಇದೆ. ವೆಕ್ಟರ್ ಸ್ಕೇಲಾರ್ ಒಂದು, ವೆಕ್ಟರ್ ಒಂದು. ಆ ವೆಕ್ಟರ್ ಅಲ್ಲಿ ಮತ್ತೆ ಡಾಟ್ ಪ್ರಾಡಕ್ಟ್, ಕ್ರಾಸ್ ಪ್ರಾಡಕ್ಟ್. ಹೌದಲ್ವಾ? ರೈಟ್. ಸೊ ಸದ್ಯಕ್ಕೆ ನಮಗೆ ಈ ಎಕ್ಸಸೈಸ್ಗೆ ಅಂದ್ರೆ ಮುಂದೆ ಬರುವಂತಹ ನೆಕ್ಸ್ಟ್ ಎಕ್ಸಸೈಸ್ ಇದೆಯಲ್ಲ ಅದಕ್ಕೆ ಬೇಕಾಗುವುದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಕಾನ್ಸೆಪ್ಟ್ ಒಂದೇ, ಅಂದ್ರೆ ವೆಕ್ಟರ್ ಸ್ಕೇಲಾರ್. ಹಾಗಾದ್ರೆ ವೆಕ್ಟರ್ ಏನ್ ಮಾಡೋಣ ಅಂತ ಅಂದ್ರೆ ಇದು ಲೆಕ್ಚರ್ ಆದ್ಮೇಲೆ ಇದ್ರದ್ದು ಎಕ್ಸಸೈಸ್ ನಾವು ಸಾಲ್ವ್ ಮಾಡಿ ಅದ್ರ ಮುಂದೆ ಹೋದಾಗ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಬಿಕಾಸ್ ಫಾರ್ ಥರ್ಡ್ ಎಕ್ಸಸೈಸ್ ಯು ನೀಡ್ ದ ನಾಲೆಜ್ ಆಫ್ ಡಾಟ್ ಪ್ರಾಡಕ್ಟ್ ಅಂಡ್ ಫಾರ್ ದ ಫೋರ್ತ್ ಎಕ್ಸಸೈಸ್ ಯು ನೀಡ್ ದ ನಾಲೆಜ್ ಆಫ್ ಕ್ರಾಸ್ ಪ್ರಾಡಕ್ಟ್. ಓಕೆ, ಸೊ ಅದನ್ನ ಅಲ್ಲಿ ಡೀಲ್ ಮಾಡೋಣ. ಲೆಟ್ ಅಸ್ ಕಮ್ ಟು ವೆಕ್ಟರ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ನೇಮ್ ಅಲ್ಲೇ ಇದೆ. ಅಂದ್ರೆ ಏನು? ಒಂದು ಸ್ಕೇಲಾರ್ ಇರುತ್ತೆ. ಸ್ಕೇಲಾರ್ ಅಂದ್ರೆ ಏನಪ್ಪ? ಒಂದು ನಂಬರ್ ಇರ್ಬೇಕಪ್ಪ. ವೆಕ್ಟರ್ ಅಂದ್ರೆ ಏನಿರಬೇಕು? ಯಾವುದೋ ಒಂದು 2i ಕ್ಯಾಪ್ 3j ಕ್ಯಾಪ್ 4k ಕ್ಯಾಪ್ ವೆಕ್ಟರ್ ಇರಬೇಕು. ಓಕೆ, ಸೊ ವೆಕ್ಟರ್ನ ಮತ್ತೆ ಸ್ಕೇಲಾರ್ನ ಮಲ್ಟಿಪ್ಲೈ ಮಾಡೋದು ಹೇಗೆ ಅಂದ್ರೆ ಇವೆರಡನ್ನ ನಾನು ಈಗ ಮಲ್ಟಿಪ್ಲೈ ಮಾಡ್ಬೇಕು ತಾನೆ. ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ? ಸಿಂಪಲ್. ಈ ನಂಬರ್ನ ತಗೊಂಡೋಗಿ ಪ್ರತಿಯೊಂದು ನಂಬರಿಗೂ ಮಲ್ಟಿಪ್ಲೈ ಮಾಡಬೇಕು. ದೆನ್ ಯು ವಿಲ್ ಗೆಟ್ ದಿ ಆನ್ಸರ್. ವಾಟ್ ಈಸ್ ದ 2 2s 4i ಕ್ಯಾಪ್ ಪ್ಲಸ್ 3 2s 6j ಕ್ಯಾಪ್ ಪ್ಲಸ್ 2 into 4 ಅಂದ್ರೆ 8k ಕ್ಯಾಪ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ದ ವೆಕ್ಟರ್. ಓಕೆ, ಅದನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಜನರಲ್ ಆಗಿ ಕೊಡಬೇಕು ಅಂದ್ರೆ ಹೇಗೆ ಕೊಟ್ಟಿದ್ದಾರೆ? ಲ್ಯಾಂಬ್ಡಾ ಎ ಬಾರ್. ಲ್ಯಾಂಬ್ಡಾ ಅಂದ್ರೆ ಒಂದು ನಂಬರ್, ಎ ಬಾರ್ ಅಂದ್ರೆ ಒಂದು ವೆಕ್ಟರ್. ಸೊ ಹೇಗೆ ಕೊಟ್ಟಿದ್ದಾರೆ? ಲ್ಯಾಂಬ್ಡಾ ಇಂಟು ಯಾವುದೋ ಒಂದು ವೆಕ್ಟರ್ ಅಂದ್ರೆ a1i ಕ್ಯಾಪ್ a2j ಕ್ಯಾಪ್ a3k ಕ್ಯಾಪ್. ಈ ರೀತಿ ಇದ್ರೆ ಏನ್ ಮಾಡ್ತೀರಾ? ಮಲ್ಟಿಪ್ಲೈ ಮಾಡೋದಂದ್ರೆ ಲ್ಯಾಂಬ್ಡಾ a1i ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ a2j ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ a3k ಕ್ಯಾಪ್. ಇದು ಜನರಲ್ ಎಕ್ಸ್ಪ್ಲನೇಷನ್, ನೆನಪಿರ್ಲಿ. ಓಕೆ, ಸೊ ವೆಕ್ಟರಿಗೆ ಒಂದು ಸ್ಕೇಲಾರ್ನ ಮಲ್ಟಿಪ್ಲೈ ಮಾಡೋದು ಅಂತ ಅಂದ್ರೆ ಜಸ್ಟ್ ಲೈಕ್ ದಿಸ್. ದಿಸ್ ಈಸ್ ಥಿಯರಿಟಿಕಲ್. ಪ್ರಾಕ್ಟಿಕಲ್ಲಿ ಹೇಗೆ ಅಂತ ಅಂದ್ರೆ ಅಬ್ಸರ್ವ್ ಮಾಡಿ. ಒಂದು ವೆಕ್ಟರ್ ಇದೆಯಪ್ಪ, ಇಲ್ಲ ಐತ್ ನೋಡಿ, ಇದೊಂದು ವೆಕ್ಟರ್. ದಿಸ್ ಈಸ್ ಯುವರ್ ಎ ಬಾರ್ ವೆಕ್ಟರ್. ಇದಕ್ಕೆ ನಾನೇನ್ ಮಾಡ್ತೀನಿ? ಲ್ಯಾಂಬ್ಡಾ ಪಾಸಿಟಿವ್ ಮಲ್ಟಿಪ್ಲೈ ಮಾಡ್ತೀನಿ, ಅಂದ್ರೆ ಲ್ಯಾಂಬ್ಡಾ ಗ್ರೇಟರ್ ದ್ಯಾನ್ 0 ಮಲ್ಟಿಪ್ಲೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2, ಪಾಸಿಟಿವ್ ನಂಬರ್ ತಾನೆ. ಸೊ ದಟ್ ಮೀನ್ಸ್ ವಾಟ್? ದಿಸ್ ವೆಕ್ಟರ್ ಈಸ್ 2 times ನಾವು 2a ಬಾರ್. ಅರ್ಥ ಆಯ್ತಲ್ಲ? ಸೊ ಲ್ಯಾಂಬ್ಡಾ ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ ಅನ್ನೋದ್ರ ಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ವಿಲ್ ಚೇಂಜ್. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು? ಲೆಂತ್. ಆ ಲೆಂತ್ ಚೇಂಜ್ ಆಗುತ್ತೆ ಡಿಪೆಂಡಿಂಗ್ ಆನ್ ದ ಲ್ಯಾಂಬ್ಡಾ ವ್ಯಾಲ್ಯೂ. ಸಪೋಸ್ ನಾನು ಅದೇ ಲ್ಯಾಂಬ್ಡಾ ನೆಗೆಟಿವ್ ಮಲ್ಟಿಪ್ಲೈ ಮಾಡ್ತೀನಪ್ಪ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ ತಗೋಣ ಹಾಫ್ ಅಂತ. ಓಕೆ, ನೆಗೆಟಿವ್ ಅಂದ್ರೆ -1 ಅಂತ ಅನ್ಕೊಳ್ರಿ. -1 ಮಾಡಿದ್ರೆ ಏನಾಗುತ್ತೆ? ಬರೀ ಡೈರೆಕ್ಷನ್ ಚೇಂಜ್ ಆಗುತ್ತೆ. ನೆನಪಿರ್ಲಿ, -1 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? -a ಬಾರ್ ಆಗುತ್ತೆ ತಾನೆ. -a ಬಾರ್ ಈಸ್ ನಥಿಂಗ್ ಬಟ್ ವಾಟ್? ಇದೇ ವೆಕ್ಟರ್, ಆದ್ರೆ ಡೈರೆಕ್ಷನ್ ಈ ಕಡೆ ಬರುತ್ತೆ. ಓಕೆ, ಸೊ ನೆನಪಿರ್ಬೇಕು ನಿಮಗೆ. ನೆಕ್ಸ್ಟ್ -1/2 ಅಂತ ಅನ್ಕೊಳ್ರಿ. ಹಾಗಾದ್ರೆ ಮೀನಿಂಗ್ ಏನು? ಆ ಎ ಬಾರ್ ಇದೆಯಲ್ಲ ಅದು ಅರ್ಧ ಆಗಬೇಕು. ಇದಿಷ್ಟಿತ್ತಲ್ಲ, ಇದ್ರದ್ದು ಅರ್ಧ ಅಂದ್ರೆ ಎಷ್ಟಪ್ಪ? ಇಷ್ಟೇ ಇಷ್ಟು.
but minus sign, that means this side. Got it? So this is your what? Minus 1 by 2 a bar. So depending on the lambda, the value, the magnitude will change. ಅರ್ಥ ಆಯ್ತಲ್ಲ? ಸೊ ಇದು ನಿಮಗೆ ನೀಟಾಗಿ ನೆನಪಿರಬೇಕು. ದಟ್ ಈಸ್ ನಥಿಂಗ್ ಬಟ್ ಯುವರ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ದ ವೆಕ್ಟರ್. ಗಾಟ್ ಇಟ್? ರೈಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಏನಿದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅಂದ್ರೆ ಕಾಂಪೋನೆಂಟ್ಸ್ ಆಫ್ ದ ವೆಕ್ಟರ್ ಅಂತ ಇದೆ. ಅದು ಆಲ್ರೆಡಿ ನಾನು ನಿಮಗೆ ಹೇಳಿದೆ ಈಗ ತಾನೆ. ಇನ್ನೊಮ್ಮೆ ಒಂದ್ಸತಿ ರಿವೈಸ್ ಮಾಡ್ಬಿಡೋಣ. ಇನ್ನೊಮ್ಮೆ ಜಸ್ಟ್ ರಿವೈಸ್ ಮಾಡಿಬಿಟ್ರೆ ಆಗುತ್ತೆ. ಕಾಂಪೋನೆಂಟ್ಸ್ ಆಫ್ ದ ವೆಕ್ಟರ್ ಅಂತ ಅಂದ್ರೆ ನಥಿಂಗ್ ಬಟ್ ಈಗ ತಾನೇ ಹೇಳಿದ್ನಲ್ಲ, ಸ್ಕೇಲಾರ್ ಕಾಂಪೋನೆಂಟ್ಸ್ ಅಂಡ್ ವೆಕ್ಟರ್ ಕಾಂಪೋನೆಂಟ್ಸ್. ದಟ್ ಈಸ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್, ಯು ಆರ್ ಹ್ಯಾವಿಂಗ್ ದಿ 3 dimension. ಓಕೆ, ಎಕ್ಸ್, ವೈ, ಝೆಡ್. ಈ ಕಡೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಇದೆ, ಈ ಕಡೆ ನೆಗೆಟಿವ್ ವೈ ಆಕ್ಸಿಸ್ ಇದೆ, ಇದು ಒಳಗಡೆ ಆ ಕಡೆ ನೆಗೆಟಿವ್ ಝೆಡ್ ಆಕ್ಸಿಸ್ ಇದೆ. ಅದು ಕೂಡ ನಿಮಗೆ ವಿಜುವಲೈಸ್ ಆಗಬೇಕು. ರೈಟ್? ಅದನ್ನು ಬರ್ದಿಲ್ಲ ನಾನು ಅಷ್ಟೇ. ಸೊ ಇಲ್ಲಿ ಯಾವುದೋ ಒಂದು ಪಾಯಿಂಟ್, ಫಸ್ಟ್ ಯೂನಿಟ್ ವೆಕ್ಟರ್ ಅಂತ ಹೇಳಿದ್ನಲ್ಲ, ಅದನ್ನು ತಿಳ್ಕೊಳ್ಳೋಣ. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ಯೂನಿಟ್ ಡಿಸ್ಟೆನ್ಸ್ ಅಂದ್ರೆ 1 ಯೂನಿಟ್ ಡಿಸ್ಟೆನ್ಸ್ ಇದು. ಓಕೆ, ವೈ ಆಕ್ಸಿಸ್ ಅಲ್ಲಿ 1 ಯೂನಿಟ್ ಡಿಸ್ಟೆನ್ಸ್, ಝೆಡ್ ಆಕ್ಸಿಸ್ ಅಲ್ಲಿ 1 ಯೂನಿಟ್ ಡಿಸ್ಟೆನ್ಸ್ ಇದು. ಅರ್ಥ ಆಯ್ತಲ್ಲ? ಸೊ ಈ 1 ಯೂನಿಟ್ ಅಂದ್ರೆ ನಿಮಗೆ, ನೀವು ಫಸ್ಟ್ ಇಯರ್ 3D ಅಲ್ಲಿ ಓದಿರ್ತೀರಾ. ಇಫ್ ಎ ಪಾಯಿಂಟ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್, ವಾಟ್ ಆರ್ ಇಟ್ಸ್ ಕೋಆರ್ಡಿನೇಟ್? ಎಕ್ಸ್, 0,0 ತಾನೆ. ಸೊ ಎಕ್ಸ್ ವ್ಯಾಲ್ಯೂ ಏನಿರುತ್ತೆ, ಇದು ಎಷ್ಟು ಯೂನಿಟ್ ಅಷ್ಟು. ಇದು ಸದ್ಯಕ್ಕೆ ನಾವು 1 ಯೂನಿಟ್ ತಗೊಂಡಿದ್ದೀವಿ, ಹೌದಲ್ವಾ? ನೆಕ್ಸ್ಟ್ ಝೆಡ್ ಆಕ್ಸಿಸ್, ವೈ ಆಕ್ಸಿಸ್ ಅಂದ್ರೆ ದ ಪಾಯಿಂಟ್ಸ್ ವಿಲ್ ಬಿ ವೈ ಕೋಆರ್ಡಿನೇಟ್ ಬಿಟ್ಟು ಎಕ್ಸ್ ಮತ್ತೆ ಝೆಡ್ 0 ಇರುತ್ತೆ. ಈಗ ಇದು ನಾವು ತಗೊಂಡಿರೋದು 1 ಯೂನಿಟ್. ಸಿಮಿಲರ್ಲಿ ಝೆಡ್ ಆಕ್ಸಿಸ್ ಮೇಲೆ ಇರುವಂತಹ ಪಾಯಿಂಟ್ ಇಂದ ಯೂನಿಟ್ 0,0,1. ಅರ್ಥ ಆಯ್ತಲ್ಲ? ಸೊ ಈ ಯೂನಿಟ್ ಇದೆಯಲ್ಲ, ಇದನ್ನ ನಾವು ಏನಂತ ರೆಪ್ರೆಸೆಂಟ್ ಮಾಡಿವಿ? ಐ ಕ್ಯಾಪ್. ಇದನ್ನ ನಾವೇನಂತ ರೆಪ್ರೆಸೆಂಟ್ ಮಾಡಿವಿ? ಜೆ ಕ್ಯಾಪ್. ಇದನ್ನ ಕೆ ಕ್ಯಾಪ್. ಅರ್ಥ ಆಯ್ತಲ್ಲ? ಸೊ ಇವು ನಿಮಗೆ ನೀಟಾಗಿ ಗೊತ್ತಿರಬೇಕು. ಯೂನಿಟ್ ವೆಕ್ಟರ್ ಅಂತ ಬರಿತೀವಲ್ಲ, ಯೂನಿಟ್ ವೆಕ್ಟರ್ ಅಂದ್ರೆ ಏನು ಅನ್ನೋದಕ್ಕೆ ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೆ, ಬಟ್ ದಿಸ್ ಇಸ್ ಆಲ್ಸೋ ಜಸ್ಟ್ ಎ ರಿವಿಷನ್ ಕೈಂಡ್ ಆಫ್ ಥಿಂಗ್. ಓಕೆ, ಸೊ ಈಗ ನಾನು ವೆಕ್ಟರ್ ಬರಿಬೇಕಾದ್ರೆ ಹೇಳಿದೆ ಈಗ ತಾನೆ, ನಿಮಗೆ ಯಾವುದಾದ್ರೂ ಒಂದು ಪಾಯಿಂಟ್ ಬರಿತೀರಾ ಅಂತ ಅಂದ್ರೆ ಹೇಗೆ ಬರಿತೀರಾ ನೀವು? ಪಾಯಿಂಟ್ ಇನ್ ಎ ಸ್ಪೇಸ್. ಸಪೋಸ್ ಯು ಆರ್ ರೈಟಿಂಗ್ ಪಾಯಿಂಟ್ ಇನ್ ಎ 3D space. How do you write? I told you a while ago, you will be writing something like 1, 2, 3. That's a point. ಇದನ್ನ ವೆಕ್ಟರ್ ಅಲ್ಲಿ ಬರಿಬೇಕು, ಹೌದು ತಾನೆ? ಸೊ ಪೊಸಿಷನ್ ವೆಕ್ಟರ್ ಅಂತ ಹೇಳ್ತೀವಿ. ಅದನ್ನ ಏನ್ ಹೇಳ್ತೀವಿ? ಪೊಸಿಷನ್ ವೆಕ್ಟರ್ ಅಂದ್ರೆ ಏನು? ಈ ಪಾಯಿಂಟ್ ಸಪೋಸ್ 1, 2, 3 ಇದೆ. ಈ ಪಾಯಿಂಟ್ ಆರಿಜಿನ್ ಇಂದ ಎಷ್ಟು ದೂರ ಇದೆ? ಓಕೆ, ಸೊ ಆರಿಜಿನ್ ಇಂದ ಎಷ್ಟು ದೂರ ಇದೆ ಅಂದ್ರೆ ನಥಿಂಗ್ ಬಟ್ ದಿಸ್ ಈಸ್ OP ವೆಕ್ಟರ್ ತಾನೆ ಅದು. ಸೊ OP ಬಾರ್ ಈಸ್ ನಥಿಂಗ್ ಬಟ್ ಪೊಸಿಷನ್ ವೆಕ್ಟರ್. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಅನ್ಕೋತೇನೆ, ಹೇಳಿಲ್ಲ ಅಂದ್ರೆ ಜಸ್ಟ್ ಕೇಳಿಸ್ಕೊಳ್ಳಿ, ಅಥವಾ ಹೇಳಿದ್ರೆ ರಿವಿಷನ್ ಆಯ್ತು. ಆಫ್ ಪಾಯಿಂಟ್ P. ಓಕೆ, ಸೊ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ P. ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ P ಅಂದ್ರೆ ಮೀನಿಂಗ್ ಏನು? ಆ ಪಾಯಿಂಟ್ ಆರಿಜಿನ್ ಇಂದ ಎಷ್ಟು ದೂರ ಇದೆ, ದಟ್ ಈಸ್ ಯುವರ್ ಪೊಸಿಷನ್ ವೆಕ್ಟರ್. ಗಾಟ್ ಇಟ್? ರೈಟ್? ಸೊ ಅದು ನೀವು ಅರ್ಥ ಮಾಡ್ಕೋಬೇಕು. ಅದನ್ನು ಬರೆಯೋದು ಹೇಗೆ ಅಂದ್ರೆ ವೆರಿ ಸಿಂಪಲ್. ಇಲ್ಲಿ ಏನಿದೆ ಆ ನಂಬರ್ ಜೊತೆಗೆ ಐ ಕ್ಯಾಪ್, ಇಲ್ಲಿ ವೈ ಕೋಆರ್ಡಿನೇಟ್ ಏನಿದೆ ಅದರ ಜೊತೆಗೆ ವೈ ಆಕ್ಸಿಸ್ ಅಲ್ಲಿ ಇರುವಂತಹ ಯೂನಿಟ್ ವೆಕ್ಟರ್ ಪ್ಲಸ್ ಝೆಡ್ ಆಕ್ಸಿಸ್ ಅಲ್ಲಿ ಇರುವಂತಹ ಯೂನಿಟ್ ವೆಕ್ಟರ್ ಜೊತೆಗೆ ಆ ನಂಬರ್. ಈ ರೀತಿ ಬರೆದ್ರೆ ಅದನ್ನ ಏನಂತಾರೆ ನೀವು? ದಟ್ ಈಸ್ ಹೌ ಯು ಆರ್ ರೆಪ್ರೆಸೆಂಟಿಂಗ್ ಎ ಪಾಯಿಂಟ್ ಇನ್ 3 dimension ಸ್ಪೇಸ್ ಯೂಸಿಂಗ್ ವಾಟ್? ಪೊಸಿಷನ್ ವೆಕ್ಟರ್. ಸೊ ಕಾನ್ಸೆಪ್ಟ್ ಗೊತ್ತಿರಬೇಕು, ಪೊಸಿಷನ್ ವೆಕ್ಟರ್. ಅಂಡ್ ಸ್ಟ್ಯಾಂಡರ್ಡ್ ರೆಪ್ರೆಸೆಂಟೇಷನ್ ನಾವು ಯೂಶಲಿ ಏನ್ ಮಾಡ್ತೀವಿ? ಆರ್ ಬಾರ್ ಅಂತ ತಗೊಂತೀವಿ. ಅದು ಮುಂದೆ ಹೋಗ್ತಾ ಹೋಗ್ತಾ ಯೂಸ್ ಆಗುತ್ತೆ. ನಿಮ್ಮ 3D ಚಾಪ್ಟರ್ ಅಲ್ಲೂ ಇದೆ ನೋಡಿ, ಡೆರಿವೇಶನ್, ಅಲ್ಲೂ ಯೂಸ್ ಆಗುತ್ತೆ. ಏನೋ ಫ್ಯೂಚರ್ ಕಾಂಪೋನೆಂಟ್ಸ್ ಕಾನ್ಸೆಪ್ಟ್ಸ್ ಅಲ್ಲೂ ಯೂಸ್ ಆಗುತ್ತೆ. ಓಕೆ, ಸೊ ಇದೇನಿದೆಯಲ್ಲ, ನಾವು ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಬರಿತೀವಲ್ಲ, ಆರ್ ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಅಂತ ಏನ್ ಬರಿತೀವಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಕಾಂಪೋನೆಂಟ್ ಫಾರ್ಮ್ ಆಫ್ ವೆಕ್ಟರ್. ಕಾಂಪೋನೆಂಟ್ ಫಾರ್ಮ್ ಆಫ್ ವೆಕ್ಟರ್. ಅದರಲ್ಲಿ ಈ ಎಕ್ಸ್ ವೈ ಝೆಡ್ ನ ಏನಂತ ಕರಿತೀವಂದ್ರೆ ಸ್ಕೇಲಾರ್ ಕಾಂಪೋನೆಂಟ್ಸ್. ಅದೇ ಈ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ನ ಏನಂದ್ರೆ ವೆಕ್ಟರ್ ಕಾಂಪೋನೆಂಟ್ಸ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಅಂಡ್ ಇಫ್ there is ever a point in the plane 2 dimension ಅಲ್ಲಿ ಯಾವುದಾದ್ರೂ ಪಾಯಿಂಟ್ ಇದೆ ಅಂದ್ರೆ then the position vector ಏನಾಗುತ್ತೆ? 2 dimension ಅಂತ ಅಂದ್ರೆ 3ನೇ ಡೈಮೆನ್ಷನ್ ರಿಕ್ವೈರ್ಮೆಂಟ್ ಇಲ್ಲ. ಅವಾಗ ಏನಾಗುತ್ತೆ? ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್. ಅವಾಗ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ಹೇಳಿ? OP ಬಾರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್. ನೆನಪಿದೆಯಾ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಷ್ಟೇ ಆಗುತ್ತೆ, ಹೌದಲ್ಲ? ಸೊ ದಟ್ ಯು ಹ್ಯಾವ್ ಟು ರಿಮೆಂಬರ್ ಮ್ಯಾಗ್ನಿಟ್ಯೂಡ್. ಅದು ಜಸ್ಟ್ ಕಾಂಪಿಟೇಟಿವ್ ಬೇಕಾಗುತ್ತೆ, ಸದ್ಯಕ್ಕೆ ಇಷ್ಟೇ ಇರಲಿ. ರೈಟ್? ಅದೇ ನಿಮಗೆ
ವೆಕ್ಟರ್ ಜಾಯ್ನಿಂಗ್ 2 ಪಾಯಿಂಟ್ಸ್. ವೆಕ್ಟರ್ ಜಾಯ್ನಿಂಗ್ 2 ಪಾಯಿಂಟ್ಸ್ ಅಂದರೆ ಒಂದು ಪಾಯಿಂಟ್ ಅಷ್ಟೇ ಇದ್ದರೆ ನಾನು ವೆಕ್ಟರ್ ಹೇಳ್ತೀನಿ. ಏನು ಹೇಳ್ತೀನಿ? ಅದೇನಿದೆ ಕೋಆರ್ಡಿನೇಟ್ಸ್ ಅದ್ರ ಜೊತೆಗೆ IJK ಅಪ್ಲೈ ಮಾಡಿ ಹೇಳ್ತೀನಿ ವೆಕ್ಟರ್ ಫಾರ್ಮ್. ಬಟ್ ಇಫ್ 2 ಪಾಯಿಂಟ್ಸ್ ಆರ್ ಗಿವೆನ್ ದೆನ್ ಹೌ ವಿಲ್ ಯು ಟೆಲ್ ದ ವೆಕ್ಟರ್ ಅಂತ ಅಂದರೆ ಸಿಂಪಲ್. ಫಾರ್ ಎಕ್ಸಾಂಪಲ್ ಇದು 3 ಡೈಮೆನ್ಷನ್ ಸ್ಪೇಸ್ ಅಪ್ಪ. ಓಕೆ, ದಿಸ್ ಇಸ್ ಯುವರ್ 3 ಡೈಮೆನ್ಷನ್ ಸ್ಪೇಸ್. ಆಲ್ರೈಟ್. ಓಕೆ, ಸೊ ಇಲ್ಲಿ ಯಾವುದೋ 2 ಪಾಯಿಂಟ್ ಕೊಟ್ಟನಪ್ಪ. ಇದೊಂದು ಪಾಯಿಂಟ್ ಎ, ಇಲ್ಲಿ ಇನ್ಯಾವುದೋ ಪಾಯಿಂಟ್ ಬಿ ಕೊಟ್ಟೆ. ಇದರದ್ದು ಪೊಸಿಷನ್ ವೆಕ್ಟರ್ ಹೇಳಿ ಅಂತ ಅಂದರೆ ನೀವೇನು ಮಾಡ್ತೀರಾ? ಎದು ಪೊಸಿಷನ್ ವೆಕ್ಟರ್ ಅಂದ್ರೇನು? OA ಆಗುತ್ತಾ? ಬಿದು ಪೊಸಿಷನ್ ವೆಕ್ಟರ್ ಅಂದ್ರೆ ಏನು ಹೇಳ್ತೀರಾ? OB ಆಗುತ್ತಾ? ರೈಟ್. ಬಟ್ ನಾನು ಕೇಳ್ತಿರೋದೇನೆಂದರೆ AB ಅನ್ನೋದೊಂದು ವೆಕ್ಟರ್ ತಾನೆ. AB ಅನ್ನೋದು ಒಂದು ವೆಕ್ಟರ್ ಅಂದಮೇಲೆ ಆ ವೆಕ್ಟರ್ ರೆಪ್ರೆಸೆಂಟ್ ಹೇಗೆ ಮಾಡೋದು ನಾನೀಗ ಅಂತ ಅಂದರೆ ವೆರಿ ಸಿಂಪಲ್. AB ಈಸ್ ನಥಿಂಗ್ ಬಟ್ ಎ ಲೈನ್. ಡಿಸ್ಟೆನ್ಸ್ ಬಿಟ್ವೀನ್ 2 ಲೈನ್ಸ್ ಫಾರ್ಮುಲಾ ಗೊತ್ತಿದೆಯಾ? ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ಆಕ್ಚುಲಿ ಲೈನ್ ಮೇಲೆ ಇರುವಂಥ 2 ಪಾಯಿಂಟ್ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ. ಆ ರೀತಿ ಮಾಡಬಹುದು. ಒಂದು ಮೆಥಡ್ ಅದಿದೆ. ಓಕೆ, ಈ AB ವೆಕ್ಟರ್ ನನಗೆ ಬೇಕಲ್ಲ, ಈ AB ವೆಕ್ಟರಿಗೆ ಒಂದು ಮೆಥಡ್ ಏನಿದೆ, ಡಿಸ್ಟೆನ್ಸ್ ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ AB ಅಂತ ಅಂದರೆ ಸಪೋಸ್ ಇದು ನಿಮ್ಮ x1 y1 z1, ದಿಸ್ ಈಸ್ ಯುವರ್ x1 y1 z1, ದಿಸ್ ಈಸ್ ಯುವರ್ x2 y2 z2. ದೆನ್ AB ಅಂತ ಅಂದರೆ ಏನಾಗುತ್ತೆ? x2 ಮೈನಸ್ x1 ಇಂಟು i ಕ್ಯಾಪ್ ಪ್ಲಸ್ y2 ಮೈನಸ್ y1 ಇಂಟು ಜೆ ಕ್ಯಾಪ್ ಪ್ಲಸ್ z2 ಮೈನಸ್ z1 ಇಂಟು ಕೆ ಕ್ಯಾಪ್. ಈ ರೀತಿ ಡೈರೆಕ್ಟಾಗೂ ಬರಿಬೋದು. ಇನ್ನೂ ಒಂದು ಮೆಥಡ್ ಏನಿದೆ, AB ವೆಕ್ಟರ್ ತಾನೆ ಇದು, ವೆಕ್ಟರ್ ಅಂದರೆ ಬಾರ್. ಸೊ ಇನ್ನೂ ಒಂದು ಮೆಥಡ್ ಏನಿದೆ, ನಾವು ಈಗ ತಾನೇ ಕಲ್ತ್ವಿ, ಏನೋ ಟ್ರಯಾಂಗಲ್ ಲಾ. ಸೊ ಟ್ರಯಾಂಗಲ್ ಲಾ ಇಂದ ನಾವು ಕಲ್ತಿರೋದು ಆ್ಯಕ್ಚುಲಿ ಏನು ಹೇಳ್ರಿ, ಒಂದು ವೆಕ್ಟರ್ 3 ಸೈಡ್, ಒಂದು ಟ್ರಯಾಂಗಲಲ್ಲಿ 3 ಸೈಡ್ ಇದೆ ಅಂದರೆ ಯಾವ ರೀತಿ ಆ್ಯಡ್ ಮಾಡ್ತೀರಾ? ಇದ್ರದ್ದು ನೋಡ್ರಿ, ಟರ್ಮಿನಲ್ ಪಾಯಿಂಟು ಈ ವೆಕ್ಟರಿನ ಇನಿಷಿಯಲ್ ಪಾಯಿಂಟು ಕೋಯಿನ್ಸೈಡ್ ಆಗ್ತಿದೆಯಾ ಅಂದಮೇಲೆ ಆ ಟ್ರಯಾಂಗಲಲ್ಲಿ OA ಪ್ಲಸ್ AB ಬಾರ್ ಇಸ್ ಈಕ್ವಲ್ ಟು ಮೂರನೇ ಸೈಡ್ ಯಾವುದೈತಪ್ಪ? OB ಬಾರ್. ಸೊ AB ಬಾರ್ ಇಸ್ ಈಕ್ವಲ್ ಟು ಏನಾಗುತ್ತೆ? OB ಬಾರ್ ಮೈನಸ್ OA ಬಾರ್. ಇದು ನೆನಪಿರಬೇಕು ನಿಮಗೆ, ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಸೆಕ್ಷನ್ ಫಾರ್ಮುಲಾ ಹೇಳಬೇಕಾದ್ರೂ ಯೂಸ್ ಆಗುತ್ತೆ. ಸೊ ಯಾವ್ದಾದ್ರು 2 ಪಾಯಿಂಟ್ಸ್ ನಿಮಗೆ ಗೊತ್ತಿದೆ ಅಂದರೆ ಆ 2 ಪಾಯಿಂಟ್ಸ್ ಇಟ್ಕೊಂಡು ಬಿಟ್ಟು ನಾನು ಆ 2 ಪಾಯಿಂಟ್ಸ್ ಜಾಯಿನ್ ಮಾಡಿದಾಗ ಆಗುವಂತಹ ವೆಕ್ಟರಿನ ಈಕ್ವೇಷನ್ ಅಥವಾ ವೆಕ್ಟರ್ನ ಹೇಗೆ ಕಂಡುಹಿಡಿತೀನಿ ಅಂದರೆ ವೆರಿ ಸಿಂಪಲ್. ಆ 2 ಪಾಯಿಂಟ್ಸಿನ ಪೊಸಿಷನ್ ವೆಕ್ಟರ್ ಇದೆಯಲ್ಲ ಅದನ್ನು ಬರ್ಕೊಂಡ್ಬಿಟ್ಟು ಟರ್ಮಿನಲ್ ಪಾಯಿಂಟ್ ಮೈನಸ್ ಇನಿಷಿಯಲ್ ಪಾಯಿಂಟ್ ಮಾಡಬೇಕು. ಯಾಕೆ ಟರ್ಮಿನಲ್ ಪಾಯಿಂಟ್ ಮೈನಸ್ ಇನಿಷಿಯಲ್ ಪಾಯಿಂಟೇ ಮಾಡಬೇಕು ಅಂದರೆ ಇಲ್ಲಿ ಅದೇ ರೀತಿ ಬಂದಿದೆ. ಯಾಕೆ ಅದೇ ರೀತಿ ಬಂತು? ಯಾಕಂದ್ರೆ ಟ್ರಯಾಂಗಲ್ ಲಾ ನಾವು ಅಪ್ಲೈ ಮಾಡಿದ್ದೀವಿ. ಟ್ರಯಾಂಗಲ್ ಲಾ ಅಪ್ಲೈ ಮಾಡಬೇಕಾದ್ರೆ ನಾವು ಅಬ್ಸರ್ವ್ ಮಾಡೋದೇನೋ, ಟರ್ಮಿನಲ್ ಪಾಯಿಂಟು ಇನಿಷಿಯಲ್ ಪಾಯಿಂಟು ಕೋಯಿನ್ಸೈಡ್ ಆದರೆ ಇದನ್ನು ತಗೊಂತೀನಿ ಎರಡನ್ನು. ಸೊ OA AB ತಗೊಂಡಿದ್ದೀನಿ. Then the third side is equal to that one. Okay, right? Sum of OA and AB ಆಗಿರುತ್ತೆ ಥರ್ಡ್ ಸೈಡ್ ಅಂದರೆ, ಹೌದಾ? ಸೊ ದೇರ್ಫೋರ್ ನಾವು ಯಾವತ್ತೇ ಆಗಲಿ 2 ಪಾಯಿಂಟ್ಸ್ ಗೊತ್ತಿದ್ರೆ ಅದರಿಂದ ಆ ಪಾಯಿಂಟ್ಸ್ 2 ಪಾಯಿಂಟ್ಸ್ ಇಟ್ಕೊಂಡು ವೆಕ್ಟರ್ ಬರೆಯೋದು ಹೇಗೆ ಅಂದರೆ OB ಬಾರ್ ಮೈನಸ್ OA ಬಾರ್. ಓಕೆ, ಸೊ ದಟ್ ಈಸ್ ಒನ್ ಕಾನ್ಸೆಪ್ಟ್ ದಟ್ ಯು ಮಸ್ಟ್ ಬಿ ನೋಯಿಂಗ್. ನೆಕ್ಸ್ಟ್ ಕಮಿಂಗ್ ಟು ಡೈರೆಕ್ಷನ್ ಆ್ಯಂಗಲ್ಸ್. ಆ್ಯಕ್ಚುಲಿ ಬ್ರೀಫಾಗಿ ಹೇಳಿದ್ದೀನಿ ಅನಿಸುತ್ತೆ ಮುಂಚೆ, ಆದರೂ ಕೇಳಿಸ್ಕೊಳ್ಳಿ. ಡೈರೆಕ್ಷನ್ ಆ್ಯಂಗಲ್ಸ್ ಅಂದರೆ ಸಿಂಪಲ್. ಈಗ ಒಂದು 3 ಡೈಮೆನ್ಷನ್ ಸ್ಪೇಸ್ ಇದೆ ಅಪ್ಪ, ಹೌದಾ? X ಆಕ್ಸಿಸ್ ಇದೆ, Y ಆಕ್ಸಿಸ್ ಇದೆ, Z ಆಕ್ಸಿಸ್ ಇದೆ. ಈ 3 ಡೈಮೆನ್ಷನ್ ಸ್ಪೇಸಲ್ಲಿ ಇಲ್ಲೊಂದು ಪಾಯಿಂಟ್ ಐತೆ ಅಂತ ಹೇಳಿದೆ ನಾನು, ಹೌದಾ? ಸೊ ದಿರ್ ಇಸ್ ಎ ಪಾಯಿಂಟ್ P. ಓಕೆ, ಸೊ ಈ ಪಾಯಿಂಟ್ ಏನು ಮಾಡ್ತಿದೆ ಅಂದರೆ X ಆಕ್ಸಿಸ್ ಜೊತೆಗೆ ಒಂದಿಷ್ಟು ಆ್ಯಂಗಲ್, Y ಆಕ್ಸಿಸ್ ಜೊತೆಗೆ ಮತ್ತು Z ಆಕ್ಸಿಸ್ ಜೊತೆ ಕ್ರಿಯೇಟ್ ಮಾಡ್ತಿದೆ ತಾನೆ. ಸೊ ಆ ಆ್ಯಂಗಲ್ನ ನಾನು ಆಲ್ಫಾ, ಬೀಟಾ ಆ್ಯಂಡ್ Z ಆಕ್ಸಿಸ್ ಜೊತೆಗೆ ಅಂದರೆ ಗಾಮಾ ಅಂತ ಅನ್ಕೊಂತೀನಿ. ಸೊ ಈ ನಮ್ಮ OP ಬಾರ್ ಅನ್ನೋದು X ಆಕ್ಸಿಸ್ ಜೊತೆಗೆ ಆಲ್ಫಾ ಆ್ಯಂಗಲ್ ಕ್ರಿಯೇಟ್ ಮಾಡ್ತಿದೆ. ಅದೇ ರೀತಿ ಇದೇ OP ಬಾರು Y ಆಕ್ಸಿಸ್ ಜೊತೆಗೆ ಕ್ರಿಯೇಟ್ ಮಾಡ್ತಿರುವ ಆ್ಯಂಗಲಿಗೆ ನಾನು ಬೀಟಾ ಅಂತ ಕೊಡ್ತೀನಿ. ಇದೇ ಸೇಮ್ OP ಬಾರು Z ಆಕ್ಸಿಸ್ ಜೊತೆ ಕ್ರಿಯೇಟ್ ಮಾಡ್ತಿದೆ, ಅದನ್ನು ನಾನು ಗಾಮಾ ಅಂತ ಹೇಳ್ತೀನಿ. ಅರ್ಥ ಆಯ್ತಲ್ಲ? ಸೊ ಈ ಏನು ಆ್ಯಂಗಲ್ಸ್ ಕ್ರಿಯೇಟ್ ಆಗ್ತಿದೆ ಅವನ್ನೇ ನಾವೇನಂತ ಕರಿತೀವಿ? ಡೈರೆಕ್ಷನ್ ಆ್ಯಂಗಲ್ಸ್. ನೆನಪಿರಲಿ. ಓಕೆ, ಸೊ ಡೈರೆಕ್ಷನ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಪಾಯಿಂಟ್. ಫಾರ್ ಎಕ್ಸಾಂಪಲ್ X, Y, Z. ನಾನೇನಂದೆ OP ಬಾರ್ ಅಂದರೆ ನಾವು ಹೇಗೆ ಬರಿತೀವಿ ಹೇಳ್ರಿ? XI ಕ್ಯಾಪ್ ಪ್ಲಸ್ YJ ಕ್ಯಾಪ್ ಪ್ಲಸ್ ZK ಕ್ಯಾಪ್. ನನಗೆ ಇನ್ ಕೇಸ್ ಮ್ಯಾಗ್ನಿಟ್ಯೂಡ್ ಬೇಕು ಅಂದರೆ OP ಬಾರಿಂದು ಅದು ಕೂಡ ಹೇಳ್ಕೊಟ್ಟಿದ್ದೀನಿ. ಮ್ಯಾಗ್ನಿಟ್ಯೂಡ್ ಅಂದರೆ ಏನು ಮಾಡ್ತೀರಾ? ಈ ಸ್ಕೇಲಾರ್ ಕಾಂಪೋನೆಂಟ್ಸ್ನ ಸ್ಕ್ವೇರ್ ಮಾಡ್ತೀರಾ. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ಯುವರ್ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್.
ಅರ್ಥ ಆಯ್ತಾ. ಆ್ಯಂಡ್ ಈ ಆ್ಯಂಗಲ್ಸ್ ಏನು ಕ್ರಿಯೇಟ್ ಮಾಡ್ತಿದೆ ಅದನ್ನು ಆಲ್ಫಾ ಬೀಟಾ ಗಾಮಾ ಅಂತೀರಾ. ಆ್ಯಂಡ್ ಇನ್ನೂ ಒಂದು ಹೇಳಿದ್ದೆ ನೋಡಿ, ಈಗ ತಾನೇ ಸ್ಟ್ಯಾಂಡರ್ಡ್ ಇದಕ್ಕೇನು ಆರ್ ಬಾರ್ ಅಂತ ರೆಪ್ರೆಸೆಂಟ್ ಮಾಡ್ತೀರಾ. ಓಕೆ, ಹೇಳಿರೋದೇ ಜಸ್ಟ್ ರಿವೈಸ್ ಆಗಿದೆ. ಓಕೆ, ನೆಕ್ಸ್ಟ್ ಕಮ್ಸ್ ದ ಕಾನ್ಸೆಪ್ಟ್ ಆಫ್ ಡೈರೆಕ್ಷನ್ ಕೊಸೈನ್ಸ್. ಡೈರೆಕ್ಷನ್ ಕೊಸೈನ್ಸ್ ಅಂದರೆ ಏನೀಗ ಅಂತ ಅಂದರೆ ವೆರಿ ಸಿಂಪಲ್. ಡೈರೆಕ್ಷನ್ ಕೊಸೈನ್ಸ್ ಅಂದರೆ ಈ ಎಲ್ಲ ಡೈರೆಕ್ಷನ್ ಆ್ಯಂಗಲ್ಸ್ಗೂ ಕಾಸ್ ಅಪ್ಲೈ ಮಾಡಿರಿ. ಕಾಸ್ ಆಲ್ಫಾ ಆಗುತ್ತೆ, ಕಾಸ್ ಬೀಟಾ ಆಗುತ್ತೆ, ಕಾಸ್ ಗಾಮಾ, ಇವನ್ನ ನೀವು ಡೈರೆಕ್ಷನ್ ಕೊಸೈನ್ಸ್ ಅಂತ ಕರೆಯೋದು. ಓಕೆ, ಸೊ ಇದರಲ್ಲಿ ಒಂದು ರಿಲೇಷನ್ ನಾವು ಹೇಳ್ತೀವಿ, ಆ್ಯಕ್ಚುಲಿ ನೋಟ್ ಪಾಯಿಂಟ್ ಅಂತ ಬರೆಸ್ತೀವಿ. ಅಂದರೆ ಕಾಸ್ ಆಲ್ಫಾನ ಎಲ್ ಅಂತ ಇಟ್ಕೊಂಡು ಕಾಸ್ ಬೀಟಾ ಎಮ್ ಅಂತ ರೆಪ್ರೆಸೆಂಟ್, ಕಾಸ್ ಗಾಮಾನ ಎನ್ ಅಂತ ರೆಪ್ರೆಸೆಂಟ್ ಮಾಡಿಬಿಟ್ಟು ಒಂದು ನೋಟ್ ಪಾಯಿಂಟ್ ಬರೆಸ್ತೀವಿ. ನೀವು ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ಕೊಲ್ ಟು 1 ಅಂತ ಬರೆಸ್ತೀವಿ. ಅದು ಏನಕ್ಕೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಸುಮ್ಮನೆ ನೋಟ್ ಅಂತ ಬರೆಸ್ತೀವಿ ಬೋರ್ಡ್ ಲೆವೆಲ್ ಅಂತ ಅಂದರೆ, ಬಟ್ ದೆರ್ ಈಸ್ ಎ ರೀಸನ್ ಆ್ಯಕ್ಚುಲಿ. ಓಕೆ, ಸೊ ವಾಟ್ ಈಸ್ ದಟ್ ರೀಸನ್? ಲೆಟ್ ಮಿ ಜಸ್ಟ್ ಟೆಲ್ ಯು ನೌ. ಅಬ್ಸರ್ವ್ ಹಿಯರ್. ಇಲ್ಲಿ 3 ಡೈಮೆನ್ಷನ್ ಸ್ಪೇಸ್ ಮಾಡಿದಾಗ ಇದು ತಾನೇ ಒ ಪಿ ಅಂದರೆ, ಇದೇ ತಾನೇ ಆರ್ ಬಾರ್ ಅಂದರೆ ಮ್ಯಾಗ್ನಿಟ್ಯೂಡ್ ಅಂದರೆ. ಓಕೆ, ಸೊ ಇದೇನಾಗುತ್ತೆ, ಹಿಂಗೆ ಜಾಯಿನ್ ಮಾಡಿದಾಗ ಇಲ್ಲಿ ಎಕ್ಸ್ ಡಿಸ್ಟೆನ್ಸ್ ಬಂತು, ಇಲ್ಲಿ ವೈ ಡಿಸ್ಟೆನ್ಸ್ ಬಂತು. ಈ ಪಿ ಪಾಯಿಂಟು ಆ್ಯಂಗಲ್ ಎಷ್ಟು ಕ್ರಿಯೇಟ್ ಮಾಡ್ತಿದೆ? ಆಲ್ಫಾ ತಾನೆ. ಎಕ್ಸ್ ಆಕ್ಸಿಸ್ ಜೊತೆಗೆ ಆಲ್ಫಾ ಕ್ರಿಯೇಟ್ ಮಾಡ್ತಿದೆ. ಸದ್ಯಕ್ಕೆ ಇಷ್ಟ ನಾನು ನೋಡ್ತಿರೋದು. ಇದ್ರಾಗೆ ನನಗೆ ಕಾಸ್ ಆಲ್ಫಾ ಬರಿಬೇಕಂದ್ರೆ ಏನು ಬರೀತೀನಿ ಹೇಳಿ? ಟ್ರಿಗ್ನೋಮೆಟ್ರಿ ನಾಲೆಜ್ನ ಯೂಸ್ ಮಾಡಿ ಕಾಸ್ ಥೀಟಾ ಅಂತ ಅಂದರೆ ನಾವು ಬರೆಯೋದೇನು? ಅಡ್ಜಸೆಂಟ್ ಬೈ ಹೈಪೋಟಿನಸ್. ದೇರ್ಫೋರ್ ವಾಟ್ ಈಸ್ ದ ಅಡ್ಜಸೆಂಟ್ ವ್ಯಾಲ್ಯೂ ಹಿಯರ್? ಎಕ್ಸ್, ಎಸ್ ಆರ್ ನೋ, ಬೈ ವಾಟ್ ಈಸ್ ದ ಹೈಪೋಟಿನಸ್ ವ್ಯಾಲ್ಯೂ? ಆರ್. ಸಿಮಿಲರ್ಲಿ ನಾನು ಇದೇ ಥರ ಟ್ರಯಾಂಗಲ್ ವೈ ಆಕ್ಸಿಸ್ ಜೊತೆಗೆ ತೊಗೊಂಡ್ರೆ ನನಗೆ ಕಾಸ್ ಬೀಟಾ ವ್ಯಾಲ್ಯೂ ಎಷ್ಟು ಸಿಗುತ್ತೆ? ಐ ವಿಲ್ ಗೆಟ್ ವೈ ಬೈ ಆರ್. ಓಕೆ, ವೈ ಬೈ ಆರ್. ಸಿಮಿಲರ್ಲಿ ಕಾಸ್ ಗಾಮಾ ವ್ಯಾಲ್ಯೂ ಎಷ್ಟು ಸಿಗುತ್ತೆ? ಝೆಡ್ ಬೈ ಆರ್. ಅರ್ಥ ಆಯ್ತಾ? ಸೊ ಈಗ ನಾನು ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ 1 ಅಂತ ಹೇಳಿದ್ನಲ್ಲ, ಅದು ಯಾವ ರೀತಿ ಆಗುತ್ತೆ ಅಬ್ಸರ್ವ್ ಮಾಡಿ. ಎಲ್ ಸ್ಕ್ವೇರ್ ಅಂದರೆ ದಿಸ್ ವ್ಯಾಲ್ಯೂ ಇಸ್ ಎಲ್, ರೈಟ್? ಸೊ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಅಂದರೆ, ಎಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್, ಎಮ್ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಅಂದರೆ ಝೆಡ್ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಕರೆಕ್ಟ್ ಇದೆಯಾ? ಸೊ ಇದನ್ನು ಅಬ್ಸರ್ವ್ ಮಾಡಿ ಕ್ಲೀನಾಗಿ. ಆರ್ ಸ್ಕ್ವೇರ್ ಎಲ್ ಸಿ ಎಮ್ ತಗೊಂಡ್ರೆ ಏನು ಉಳಿಯುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್? ಈಗ ತಾನೇ ಹೇಳಿದೆ, ಆರ್ ಅಂದರೆ ಏನು? ಮ್ಯಾಗ್ನಿಟ್ಯೂಡ್ ತಾನೆ. ಸೊ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ ಅಲ್ಲಿ? ಮ್ಯಾಗ್ನಿಟ್ಯೂಡ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ತಾನೆ. ಆದರೆ ಇಲ್ಲಿ ಮೇಲೆ ಸ್ಕ್ವೇರ್ ಇದೆ. ದೇರ್ಫೋರ್ ಏನಾಗುತ್ತೆ ಇಲ್ಲಿ ನಮಗೆ ಸಿಗೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ನ್ಯೂಮರೇಟರ್ ಆಲ್ರೆಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇದೆ. ಸೊ ದೇರ್ಫೋರ್ ದಿಸ್ ಕ್ಯಾನ್ಸಲ್ ಆ್ಯಂಡ್ ಯು ವಿಲ್ ಗೆಟ್ ದ ವ್ಯಾಲ್ಯೂ ಈಸ್ ಈಕ್ವಲ್ ಟು 1. ಗಾಟ್ ಇಟ್? ಸೊ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಅನ್ನೋದು ಯಾಕೆ ಈಕ್ವಲ್ ಟು 1 ಆಗುತ್ತೆ ಅನ್ನೋದು ನಿಮಗೆ ರೀಸನ್ ಗೊತ್ತಿರಬೇಕು. ಆ್ಯಂಡ್ ನಿಮಗೇನು ಡೈರೆಕ್ಟಾಗಿ ಕ್ವಶನ್ ಕೇಳಲ್ಲ ಈ ರೀತಿ. ನೀವು ರೀಸೆಂಟ್ಲಿ ಐ ಥಿಂಕ್ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟಲ್ಲಿ ಅವ್ರು ಏನು ಮಾಡಿದ್ದಾರೆ ನೋಡಿ, ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ಸೈನ್ ಸ್ಕ್ವೇರ್ ಗಾಮಾ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ನೀವೆಲ್ಲ ಏನು ಮಾಡಿರ? ಗೊತ್ತಿಲ್ಲ ಅಂತ ಹಾಗೆ ಬಿಟ್ಟು ಬಂದಿರ ಕೆಲವೊಬ್ರು, ಇನ್ನು ಕೆಲವೊಬ್ರು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀರಾ. ಸೊ ಲೆಟ್ ಮಿ ಜಸ್ಟ್ ಟೆಲ್ ಯು ಹೌ. ನಮಗೆ ಟ್ರಿಗ್ನೋಮೆಟ್ರಿಯಲ್ಲಿ ಗೊತ್ತಿದೆ, ಏನು ಹೇಳ್ರಿ? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಅಂತ ಗೊತ್ತಿದೆ ತಾನೆ, ಹೌದಿಲ್ಲ? ಆ್ಯಂಡ್ ಇಲ್ಲಿ ನಮಗೆ ಗೊತ್ತಿರೋದೇನು? ಎಲ್ ಸ್ಕ್ವೇರ್ ಎಮ್ ಸ್ಕ್ವೇರ್ ಎನ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ತಾನೆ ಈಸ್ ಈಕ್ವಲ್ ಟು 1. ಎಸ್ ಆರ್ ನೋ? ಇದು ಯೂಸ್ ಮಾಡ್ಬೇಕು ನಾನೀಗ. ಹಂಗಂದ್ರೆ ಸೈನ್ನ ಕಾಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಕನ್ವರ್ಟ್ ಮಾಡಿ ಹೇಗೆ? ಸೈನ್ ಸ್ಕ್ವೇರ್ ಆಲ್ಫಾ ಇಸ್ ನಥಿಂಗ್ ಬಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಇಸ್ ನಥಿಂಗ್ ಬಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗಾಮಾ ಇಸ್ ನಥಿಂಗ್ ಬಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು, ನಮಗೆ ಅದೇ ತಾನೇ ವ್ಯಾಲ್ಯೂ ಬೇಕಿರೋದು. 1 ಪ್ಲಸ್ 1 ಪ್ಲಸ್ 1 ಎಷ್ಟು? 3. ನೆಕ್ಸ್ಟ್ ಇಲ್ಲಿ ಮೈನಸ್ 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 ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ ನಿಮಗೆ? ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ. ದೇರ್ಫೋರ್ ದಟ್ ಈಸ್ ಈಕ್ವಲ್ ಟು 3 ಮೈನಸ್ ಇದು ವ್ಯಾಲ್ಯೂ 1 ತಾನೆ. ಸೊ 3 ಮೈನಸ್ 1 ಅಂದರೆ ಆನ್ಸರ್ ಈಸ್ 2. ಅದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಜಸ್ಟ್ ಫಾರ್ಮುಲಾ ಗೊತ್ತಿರಬಾರ್ದು, ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕನ್ನೋದು ಐಡಿಯಾ ಇರಬೇಕು ನಿಮಗೆ. ಅರ್ಥ ಆಯ್ತಲ್ಲ? ಸೊ ದಿಸ್ ವಾಸ್ ಯುವರ್ ವ್ಯಾಲ್ಯೂ. ಆ್ಯಂಡ್ ಮೀನ್ ವೈಲ್ ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಬೈ ಆರ್ ಈಸ್ ಈಕ್ವಲ್ ಟು ಕಾಸ್ ಆಲ್ಫಾ ಅಂದರೆ ಎಲ್ ಅಂತ ತಗೊಂಡಿನಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು? ಎಲ್ ಆರ್. ಓಕೆ, ಅದೇ ರೀತಿ ವೈ ಈಸ್ ಈಕ್ವಲ್ ಟು ಬೀಟಾಗೆ ಎಮ್ ಆರ್. ಓಕೆ, ಝೆಡ್ ಈಸ್ ಈಕ್ವಲ್ ಟು ಎನ್ ಆರ್. ಸೊ ಆ ಪಾಯಿಂಟ್ ಎಕ್ಸ್ ವೈ ಝೆಡ್ನ ನಾವು ಇನ್ನೊಂದು ರೀತಿ ಏನು ಬರಿಬೋದು? ಎಲ್ ಆರ್ ಎಮ್ ಆರ್ ಎನ್ ಆರ್ ಅಂತಲೂ ಬರ್ಕೋಬಹುದು.
ಓಕೆ, ದಟ್ ಡಿಪೆಂಡ್ಸ್ ಆನ್ ದ ಗಿವೆನ್ ಕ್ವೆಶನ್. ಕ್ವೆಶನ್ ರಿಕ್ವೈರ್ಮೆಂಟ್ ತಕ್ಕಂತೆ ನಾವು ನಮ್ಮ ರೆಪ್ರೆಸೆಂಟೇಷನ್ ನ ಚೇಂಜ್ ಮಾಡ್ಕೊಂತೀವಿ. ಅರ್ಥ ಆಯ್ತಲ್ಲ, ರೈಟ್? ಸೊ ದಿಸ್ ಇಸ್ ಒನ್ ಸಚ್ ಟಾಪಿಕ್ ದಟ್ ಯು ಮಸ್ಟ್ ಹ್ಯಾವ್ ಲರ್ನ್, ರೈಟ್? ಟೇಕಿಂಗ್ ದ ನೆಕ್ಸ್ಟ್ ಟಾಪಿಕ್, ಜಸ್ಟ್ ಲೆಟ್ ಮಿ ಟೇಕ್ ದ ಶೀಟ್. So this was a concept about direction angles and direction cosines, ಹೌದಾ? ಅಂಡ್ ಮೀನ್ವೈಲ್ ಡೈರೆಕ್ಷನ್ ರೇಷಿಯೋಸ್ ನಿಮಗೆ ಗೊತ್ತಿರುತ್ತೆ. ಡೈರೆಕ್ಷನ್ ರೇಷಿಯೋಸ್ ಅಂದ್ರೆ ಏನು? ಆ ಸ್ಕೇಲರ್ ಕಾಂಪೋನೆಂಟ್ಸ್ ಏನ್ ಬರೀತೀರಾ ನೀವು, ಓಕೆ, ಆ ನಂಬರ್ಸ್ ಆಗಿರಬಹುದು ಅಥವಾ ಅದಕ್ಕೆ ಪ್ರಪೋರ್ಷನಲ್ ಇರುವಂತಹ ಯಾವುದೇ ನಂಬರ್ಸ್ ಇರಬಹುದು, ಅವನ್ನ ನಾವು ಡೈರೆಕ್ಷನ್ ರೇಷಿಯೋಸ್ ಅಂತ ಕರಿತೀವಿ. ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, OP ಬಾರ್ ಇಸ್ ಈಕ್ವಲ್ ಟು XI ಕ್ಯಾಪ್ ಈ ರೀತಿ ಇದ್ರೆ, X, Y, Z ಇದೆಯಲ್ಲ, ಇವನ್ನ ನಾವು ಡೈರೆಕ್ಷನ್ ರೇಷಿಯೋಸ್ ಅಂತ ಕರಿಬಹುದು. ಅಥವಾ ಇವಕ್ಕೆ ಪ್ರಪೋರ್ಷನಲ್ ಇರುವಂತಹ ನಂಬರ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ 2x, 2y, 2z. ಪ್ರಪೋರ್ಷನಲ್ ಅಂದ್ರೆ ಏನು? ಇವು ಮೂರಕ್ಕೂ ಒಂದು ಕಾಮನ್ ಮಲ್ಟಿಪಲ್, ಅಂದ್ರೆ ಏನೋ ಒಂದು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ಸೆಟ್ ಸಿಗುತ್ತೆ. ಸೊ ದಟ್ ಈಸ್ ಆಲ್ಸೋ ಡೈರೆಕ್ಷನ್ ರೇಷಿಯೋಸ್. ಇಫ್ ಯು ಮಲ್ಟಿಪ್ಲೈ 3, ಇಫ್ ಯು ಮಲ್ಟಿಪ್ಲೈ 4, ಸೊ n ನಂಬರ್ ಅಂದ್ರೆ ಇನ್ಫೈನೈಟ್ ನಂಬರ್ ಆಫ್ ದಿ ಡೈರೆಕ್ಷನ್ ರೇಷಿಯೋಸ್ ಎಕ್ಸಿಸ್ಟ್. ಓಕೆ, ಸೊ ಅದನ್ನು ನೀವು ಹೇಳ್ಬಹುದು. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಓಕೆ, ಇದು ಡೈರೆಕ್ಷನ್ ರೇಷಿಯೋಸ್ ಅಲ್ವಾ? ಅಂಡ್ L is equal to x by r ಅಂತ ಹೇಳಿದ್ನಲ್ಲ, ಅದನ್ನು ನೀವು x by ಸ್ಕ್ವೇರ್ ರೂಟ್ ಆಫ್ ಇದ್ರದ್ದು ಮ್ಯಾಗ್ನಿಟ್ಯೂಡ್ r ಅಂದ್ರೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಅಂತಾನು ನೆನ್ಪಿಟ್ಕೋಬಹುದು. ಸೊ ದಟ್ ಈಸ್ ಆಕ್ಚುಲಿ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್, ಡೋಂಟ್ ವರಿ ಮಚ್, ರೈಟ್? ನೆಕ್ಸ್ಟ್ ಕಮಿಂಗ್ ಟು ದ ವೆರಿ 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 ಇಂಪಾರ್ಟೆಂಟ್ ಅಂಡ್ 99% ಚಾನ್ಸ್ ಇರುವಂತಹ 3 marks ಕ್ವಶನ್. ದಟ್ ಈಸ್ ನಥಿಂಗ್ ಬಟ್ ಯುವರ್ ಸೆಕ್ಷನ್ ಫಾರ್ಮುಲಾ. ಓಕೆ, ಸೊ ಸೆಕ್ಷನ್ ಫಾರ್ಮುಲಾ ಏನು ಹೇಳುತ್ತೆ, ಫಸ್ಟ್ ಆಫ್ ಆಲ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೆಕ್ಷನ್ ಫಾರ್ಮುಲಾ ಅಂದರೆ ತುಂಬ ಸಿಂಪಲ್ಲು. ಒಂದು ವೆಕ್ಟರ್ ಇದೆ ಅಪ್ಪ, ಎ ಇಂದ ಬಿ ವರೆಗೂ ಒಂದು ವೆಕ್ಟರ್ ಬರುತ್ತೆ. ಆ ವೆಕ್ಟರ್ಗೆ ಒಂದು ಪಾಯಿಂಟ್ ಪಿ ಅನ್ನುವಂತಹ ಪಾಯಿಂಟ್ ಆ ವೆಕ್ಟರ್ನ 2 ಭಾಗದಲ್ಲೇ ಡಿವೈಡ್ ಮಾಡುತ್ತೆ. ಅದು ಎಷ್ಟು ರೇಷಿಯೋ ಬೇಕಿದ್ರೂ ಇರ್ಬೋದು. ನಾವು ನಮ್ಮ ಅಸಂಪ್ಷನ್ಗೆ m:n ರೇಷಿಯೋ ಅಂತ ಅನ್ಕೊಂತೀವಿ. ಅರ್ಥ ಆಯ್ತಲ್ಲ? ಸೊ ಎ ಪಾಯಿಂಟ್ ಇದೆಯಲ್ಲ, ಈ ಎ ಪಾಯಿಂಟಿನ ಪೊಸಿಷನ್ ವೆಕ್ಟರ್ ಬಂದುಬಿಟ್ಟು ಎ ಬಾರ್, ಓಕೆ, ಅಂಡ್ ಬಿ ಪಾಯಿಂಟಿನ ಪೊಸಿಷನ್ ವೆಕ್ಟರ್ ಬಂದುಬಿಟ್ಟು ಬಿ ಬಾರ್. ನಮ್ಮ ಟಾರ್ಗೆಟ್ ಏನಂದ್ರೆ ಆ ಪಿ ಪಾಯಿಂಟ್ ಡಿವೈಡ್ ಮಾಡ್ತಲ್ಲ, ಅದರದ್ದು ಪೊಸಿಷನ್ ವೆಕ್ಟರ್ ಏನಾಗುತ್ತೆ ಅದನ್ನ ಕಂಡುಹಿಡಿಯೋದಕ್ಕೆ ನಾವು ಯೂಸ್ ಮಾಡೋದು ಸೆಕ್ಷನ್ ಫಾರ್ಮುಲಾ. ಓಕೆ, ಸೊ ಈಗ ನಮ್ಮ ಟಾರ್ಗೆಟ್ ಇರೋದು OP ಬಾರ್ ಕಂಡುಹಿಡಿಯೋದು. ಅದನ್ನು ಹೇಗೆ ಕಂಡುಹಿಡಿಯೋಣ? ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಡ್ರಾ ದ ಪೊಸಿಷನ್ ವೆಕ್ಟರ್ ಆಫ್ OA ಅಂಡ್ OB ಬಾರ್. ಓಕೆ, ಸೊ ದಿಸ್ ಇಸ್ ದ ಪಾಯಿಂಟ್ OA ಬಾರ್ ಇಸ್ ದ ಪೊಸಿಷನ್ ವೆಕ್ಟರ್. ಅದನ್ನು A ಬಾರ್, OB ಬಾರಿಗೆ B ಬಾರ್ ಅಂತ ಡಿನೋಟ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ಅವರ್ ಟಾರ್ಗೆಟ್. ಓಕೆ, ಇದನ್ನು ನಾವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು ಅಂದರೆ ತುಂಬ ಸಿಂಪಲ್ ಇದೆ. ಫಸ್ಟ್ ಸ್ಟೆಪ್ ನೀಟಾಗಿ ಗೊತ್ತಿರಬೇಕು. ಈ AP ಬಾರು ಮತ್ತು ಈ PB ಬಾರು ಯಾವ ರೇಷಿಯೋದಲ್ಲಿ ಐತಪ್ಪ? m:n ತಾನೆ, ಆ್ಯಂಡ್ ಅವು ವೆಕ್ಟರ್ ತಾನೆ. ಹಾಗಾಗಿ ಈ ರೀತಿ ತೋರಿಸ್ತೀರಾ. ಹಂಗಂದ್ರೆ ಈ ರೀತಿ ಆದರೂ ಬರಿಬೋದು, OR. ಇನ್ನೊಂದು ರೀತಿ AP ಬಾರ್ ಡಿವೈಡೆಡ್ ಬೈ PB ಬಾರ್ ಇಸ್ ಈಕ್ವಲ್ ಟು m/n ಅಂತ ಬರಿಬೋದು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಹೇಳಿ? ಕ್ರಾಸ್ ಮಲ್ಟಿಪ್ಲೈ ಅಂದರೆ ಇದನ್ನ ಈ ಕಡೆ ಕಳಿಸೋದು, ಇದನ್ನ ಈ ಕಡೆ. ಅವಾಗೇನಾಗುತ್ತೆ? n ಇಂಟು AP ಬಾರ್ ಇಸ್ ಈಕ್ವಲ್ ಟು m ಇಂಟು PB ಬಾರ್. ಕರೆಕ್ಟ್ ಇದೆಯಾ? ಈಗ AP ಬಾರ್ ಅಂದರೆ ಈಗ ತಾನೇ ನಾನು ನಿಮಗೆ ವೆಕ್ಟರ್ಸ್ ಹೇಳ್ಕೊಡ್ಬೇಕಾದ್ರೆ ಹೇಳಿದ್ದೆ, 2 ಪಾಯಿಂಟ್ಸ್ ಇದ್ದಾಗ ನಾವು ಅದಕ್ಕೆ ವೆಕ್ಟರ್ ಯಾವ ರೀತಿ ಬರಿತೀವಿ ಅಂದರೆ ಟರ್ಮಿನಲ್ ಪಾಯಿಂಟ್ ಮೈನಸ್ ಇನಿಷಿಯಲ್ ಪಾಯಿಂಟಿನ ಪೊಸಿಷನ್ ವೆಕ್ಟರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಓಕೆ, OB ಬಾರ್ ಮೈನಸ್ OP ಬಾರ್, ರೈಟ್? ಸೊ ವಾಟ್ ವಿಲ್ ಯು ಗೆಟ್? n ಇಂಟು OP ಬಾರ್, ಇದನ್ನು ಮಲ್ಟಿಪ್ಲೈ ಮಾಡಿರಿ. ದೆನ್ n ಇಂಟು OA ಬಾರ್ ಇಸ್ ಈಕ್ವಲ್ ಟು m ಇಂಟು OB ಬಾರ್ ಮೈನಸ್ m ಇಂಟು OP ಬಾರ್. ನಮ್ಮ ಟಾರ್ಗೆಟ್ OP ಬಾರ್ ತಾನೆ. ಸೊ OP ಬಾರ್ ಒಂದು ಕಡೆ ಇಟ್ಕೊಳ್ಳೋಣ, ಬೇರೆ ಎಲ್ಲ ಥಿಂಗ್ಸ್ನ ಈ ಕಡೆಗೆ ಇಟ್ಕೊಳ್ಳೋಣ, ರೈಟ್? ಸೊ ವಾಟ್ ವಿಲ್ ಯು ಗೆಟ್? ಅಬ್ಸರ್ವ್ ಕ್ಲಿಯರ್ಲಿ. ವಾಟ್ ವಿಲ್ ಯು ಗೆಟ್? n ಇಂಟು OP ಬಾರ್ ಹಾಗೆ ಇರಲಿ, ಈ ಮೈನಸ್ ಇರೋದು ಈ ಕಡೆ ಬಂದರೆ ಪ್ಲಸ್ OP ಬಾರ್ ಇಸ್ ಈಕ್ವಲ್ ಟು m ಇಂಟು OB ಬಾರ್. ಈ ಮೈನಸ್ ಕ್ವಾಂಟಿಟಿ ಈ ಕಡೆಗೆ ಬಂದರೆ ಪ್ಲಸ್ n ಇಂಟು OA ಬಾರ್. ಅರ್ಥ ಆಯ್ತಲ್ಲ? ಸೊ ಯು ವಿಲ್ ಗೆಟ್ ದಿಸ್ ವ್ಯಾಲ್ಯೂ. ನಾವು OP ಬಾರ್ ಬೇಕಲ್ಲ, ರಿಮೈನಿಂಗ್ ಕಾಮನ್ ತೆಗೆದ್ರೆ OP ಬಾರ್ ಕಾಮನ್ ತೆಗೆದ್ರೆ n ಪ್ಲಸ್ m ಇಸ್ ಈಕ್ವಲ್ ಟು m. OB ಬಾರ್ ಅಂದರೆ ಏನು ತೊಗೊಂಡಿದ್ದೀವಿ? B ಬಾರ್ ಪ್ಲಸ್ n ಇಂಟು A ಬಾರ್. ಅರ್ಥ ಆಯ್ತಲ್ಲ? ನಮಗೆ OP ಬಾರ್ ಅಷ್ಟೇ ಬೇಕು. ಇದು ಇಂಟು ಈ ಕಡೆಗೆ ಬಂದರೆ ಏನಾಗುತ್ತೆ? ಡಿವಿಷನ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇಂಟು ಈ ಕಡೆ ಬಂದರೆ ಡಿವಿಷನ್ ಆಗುತ್ತೆ. ಅಂಡರ್ಸ್ಟುಡ್? ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. OP ಬಾರ್ ಅಂತ ಅಂದರೆ MB ಬಾರ್ ಪ್ಲಸ್ NA ಬಾರ್ ಡಿವೈಡೆಡ್ ಬೈ m ಪ್ಲಸ್ n.
right? Okay, so this is your section formula. Section formula andre tumba simple ide actually. Section formula is nothing but you are finding what? You are finding the position vector of the point, okay, that divides the vector AB in the ratio m:n. ಇಷ್ಟೇ ಇರೋದು, ಇನ್ನೇನು ಇಲ್ಲ. ಅರ್ಥ ಆಯ್ತಲ್ಲ? ಸೊ ಇದನ್ನ ನೀವು ಡಿಟೇಲ್ ಆಗಿ ಅರ್ಥ ಮಾಡ್ಕೋಬೇಕು. ಓಕೆ, ಅಂಡ್ ಇಫ್ ದೇರ್ ಈಸ್ ಎನಿವನ್ ಹೂ ವಾಂಟ್ಸ್ ಟು ಟೇಕ್ ದ ಸ್ಕ್ರೀನ್ ಶಾಟ್, ಐ ಹ್ಯಾವ್ ದ ನೋಟ್ಸ್. ವೇಟ್ ಎ ಮಿನಿಟ್, ಐ ವಿಲ್ ಗೆಟ್ ಇಟ್. ರೈಟ್, ಬೇಕು ಅನ್ನೋರು ಸ್ವಲ್ಪ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ನೋಟ್ಸ್ ಅಲ್ಲಿ ಬರೀಬಹುದು. ಇಫ್ ಯು ವಾಂಟ್, ದಿಸ್ ಇಸ್ ಎನಫ್ ಫಾರ್ ಎಕ್ಸಾಮ್. 3 marks ಯು ಕ್ಯಾನ್ ರೈಟ್ ದಿಸ್ ಮಚ್. ಓಕೆ, ಸೊ ಇಲ್ಲಿ ನೀವೇನು ಮಾಡಿದ್ರೆ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ನಿಮಗೆ. ಸ್ಟೇಟ್ಮೆಂಟ್ ಕೊಟ್ಟಾಗ ನೀವೇನು ಮಾಡಬೇಕು, ಡಯಾಗ್ರಾಮ್ ನೀಟಾಗಿ ಬರೀಬೇಕು. ಅದಾದ್ಮೇಲೆ ಇದು ದೆನ್ ದಿಸ್ ಅಟ್ ದ ಎಂಡ್ ಪುಟ್ ಎ ಗುಡ್ ಒನ್ ಬಾಕ್ಸ್. ಓಕೆ, ಸೊ ದಿಸ್ ಇಸ್ ಯೋರ್ ಸೆಕ್ಷನ್ ಫಾರ್ಮುಲಾ, ರೈಟ್? ಸೊ ಈ ಸೆಕ್ಷನ್ ಫಾರ್ಮುಲಾ ಮೇಲೆ ಕೆಲವೊಂದು ನೋಟ್ ಪಾಯಿಂಟ್ ಇದೆ. ಕೆಲವೊಂದು ಅಂದ್ರೆ ಸಿಂಪಲ್ ಥಿಂಗ್ ಇದೆ, ಐ ಟೆಲ್ ಯು. ಸಿ, ಇದು ನಮಗೆ ಸಿಕ್ಕಿದೇನಪ್ಪ, OP ಬಾರ್. ಯಾವಾಗ? ಇಂಟರ್ನಲ್ಲಿ ಡಿವೈಡ್ ಮಾಡಿದಾಗ. ಇಂಟರ್ನಲ್ಲಿ ಅಂದರೆ ಮೀನಿಂಗ್ ಏನು? ಎ ಮತ್ತು ಬಿ ಪಾಯಿಂಟಿನ ಮಧ್ಯದಲ್ಲಿ, ಅಂದರೆ ನಡುವೆ ಎಲ್ಲಾದರೂ ಇರಲಿ ಅದು. ಓಕೆ, ಡಿವೈಡ್ ಮಾಡಿರೋದ್ರಿಂದ ಅದನ್ನು ಇಂಟರ್ನಲ್ಲಿ ಅಂತ. ಹಂಗಂದ್ರೆ ಎಕ್ಸ್ಟರ್ನಲ್ಲಿ ಇದೆಯಾ ಅಂದರೆ ಇದೆ ಎಕ್ಸ್ಟರ್ನಲ್ಲಿ. ಓಕೆ, ಸೊ ಎಕ್ಸ್ಟರ್ನಲ್ಲಿ ಮೀನ್ಸ್ ವಾಟ್? ಎಕ್ಸ್ಟರ್ನಲ್ಲಿ ಇದ್ದರೆ ಎಕ್ಸ್ಟರ್ನಲ್ಲಿ ಇದು ಮೀನಿಂಗ್ ಏನಂದರೆ, ಎಕ್ಸ್ಟರ್ನಲಿ ಮೀನಿಂಗು ಇದು AB ವೆಕ್ಟರ್ ಆದರೆ ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲೆಲ್ಲೋ ಒಂದು ಪಾಯಿಂಟ್ ಇರುತ್ತೆ, ಹೌದಲ್ವಾ? ಸೊ ಆ ಪಾಯಿಂಟು ಈ ಲೈನ್ ಸೆಗ್ಮೆಂಟ್ನ ನಾವು ಇನ್ಕ್ರೀಸ್ ಮಾಡಿದ್ಮೇಲೆ ಆ ವೆಕ್ಟರ್ನ ಡಿವೈಡ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಎಕ್ಸ್ಟರ್ನಲ್ಲಿ ಇದ್ದಾಗ ಸೇಮ್ ಫಾರ್ಮುಲಾನೇ OP ಬಾರಿಗೆ, ಆದರೆ ಡಿಫ್ರೆನ್ಸ್ ಆಗೋದು ಒಂದೇ, ಮೈನಸ್ ಸೈನ್ ಹಾಕಬೇಕು ನಾವು. ಅರ್ಥ ಆಯ್ತಲ್ಲ? M-n. ದಿಸ್ ಇಸ್ ಫಾರ್ ಇಂಟರ್ನಲ್ ಡಿವಿಷನ್. ಎಕ್ಸ್ಟರ್ನಲ್ ಡಿವಿಷನ್. ಇಂಟರ್ನಲ್ಗೆ ಪ್ಲಸ್ ಬಂದಿತ್ತು ನಮಗೆ. ಇದೇ ರೀತಿ ಇನ್ನೂ ಒಂದು ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ ಏನಿದೆ ಅಂದರೆ, ಇನ್ ಕೇಸ್ ಆ P ಅನ್ನೋದು ಮಿಡ್ ಪಾಯಿಂಟ್ ಆಯ್ತಪ್ಪ ಅಂದರೆ ಯಾವ ರೇಷಿಯೋದಲ್ಲೂ ಡಿವೈಡ್ ಮಾಡಿದೆ, ಈಕ್ವಲ್ ರೇಷಿಯೋಲ್ಲಿ ಡಿವೈಡ್ ಮಾಡಿಬಿಟ್ರೆ, ಇದು ABನ ಈ ಪಾಯಿಂಟ್ P ಇದೆಯಲ್ಲ, 1:1 ರೇಷಿಯೋ ಅಥವಾ 2:2, 3:3 ಈ ಥರ ಈಕ್ವಲ್ ರೇಷಿಯೋ ಅಲ್ಲಿ ಡಿವೈಡ್ ಮಾಡಿದ್ರೆ ಅವಾಗ ನಮಗೆ ಆನ್ಸರ್ ಏನು ಸಿಗುತ್ತೆ ಅಂತ ಅಂದರೆ, ಅವಾಗ OP ಬಾರ್ ಇಂದು ಫಾರ್ಮುಲಾ ಈಸ್ ನಥಿಂಗ್ ಬಟ್ A ಬಾರ್ ಪ್ಲಸ್ B ಬಾರ್ ಬೈ 2. ಇದು ಹೇಗೆ ಬಂತು ಅಂದರೆ ವೆರಿ ಸಿಂಪಲ್. ಟೆಲ್ ಮಿ ಒನ್ ಥಿಂಗ್, ಯು ಆಲ್ರೆಡಿ ನೋ ದ ಫಾರ್ಮುಲಾ. M ಇಂಟು B ಬಾರ್ ಪ್ಲಸ್ N ಇಂಟು B A ಬಾರ್ ತಾನೆ. ಈಗ M ಮತ್ತು N ಎರಡು ಈಕ್ವಲ್ ಅಂದರೆ ಸೇಮ್ ಬರಿಬೋದು. M plus N ಬರೆಯೋದು M plus M ಬರೀತೇನೆ. Therefore what will you get? OP bar is equal to, take M common, B bar plus A bar divided by M plus M ಅಂದರೆ 2M, MM cancel, OP bar ಅಂದರೆ ಎಷ್ಟು ಉಳಿಯುತ್ತಪ್ಪ, B bar plus A bar by 2. ಓಕೆ, 2 plus 3 ಬರೆದ್ರು ಒಂದೇ, 3 plus 2 ಬರೆದ್ರು ಒಂದೇ. Therefore B bar plus A bar ಅಥವಾ A bar plus B bar ಎರಡು ಯಾವ್ದಾದ್ರು ಬರೀರಿ, it is one and the same. Got it? ಓಕೆ, ಸೊ ದಿಸ್ ಇಸ್ ವಾಟ್, ದಿಸ್ ಇಸ್ ವೆನ್ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡ್ತಾರೆ ಮಿಡ್ ಪಾಯಿಂಟ್ ಅಂತ. ಆವಾಗ ಏನಾಗುತ್ತೆ, ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ. ಓಕೆ, ಮೋರ್ ಓವರ್ ನಿಮ್ಮ ಎಕ್ಸಸೈಸ್ ಪ್ರಾಬ್ಲಮಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಮಿಡ್ ಪಾಯಿಂಟ್ ಮೇಲಿದೆ. ಸೊ ಅದನ್ನು ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಮಿಡ್ ಪಾಯಿಂಟ್ ಇದ್ದಾಗ ಈ ಫಾರ್ಮುಲಾ, ಎಕ್ಸ್ಟರ್ನಲ್ ಡಿವಿಷನ್ ಅಂತ ಕೇಳ್ತಾರಲ್ಲ, ಎಕ್ಸ್ಟರ್ನಲಿ ಇಂಟರ್ನಲಿ ಅಂತ ಕ್ವಶನ್ ಇದಾವೆ ನಿಮಗೆ. ಆ ಥರ ಇದ್ರೆ ಏನು ಮಾಡ್ತೀರಿ ನೀವು, ಮೈನಸ್ ಸೈನ್ ಹಾಕ್ತೀರಾ. ಇಂಟರ್ನಲಿ ಇದ್ರೆ ಪ್ಲಸ್ ಸೈನ್ ಹಾಕ್ತೀರಾ. ಮಿಡ್ ಪಾಯಿಂಟ್ ಇದ್ರೆ A ಬಾರ್ ಪ್ಲಸ್ B ಬಾರ್ ಬೈ 2. ಯಾಕೆ ಈ ಫಾರ್ಮುಲಾ ಬಂತು, ರೀಸನ್ ಹೇಳಿದ್ದೇನೆ ನಿಮಗೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ಸ್ನ. ಸೊ ದಿಸ್ ನಾಲೆಜ್ ಈಸ್ ಎನಫ್ ಆ್ಯಕ್ಚುಲಿ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಐ ಥಿಂಕ್ ಸಮ್ ಮೋರ್ ನಾಲೆಜ್ ಬೇಕಾ? ಓಕೆ, ಸಮ್ ಮೋರ್ ನಾಲೆಜ್ ಏನೇನು ಬೇಕು ಅಂತ ಅಂದರೆ ಅಬ್ಸರ್ವ್ ಮಾಡಿ. ಜಸ್ಟ್ ಅಂದರೆ ಲೆಟ್ ಮಿ ಟರ್ನ್ ದ ಪೇಪರ್. ನೆಕ್ಸ್ಟ್ ಎಕ್ಸಸೈಸ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಈ ಕೆಲವೊಂದು ನೋಟ್ ಪಾಯಿಂಟ್ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ, ಯಾವುದಾದ್ರೂ ಒಂದು ವೆಕ್ಟರ್ ಇದೆ ನಿಮ್ಮ ಹತ್ರ ಅನ್ಕೋಣ, A ಬಾರ್ B ಬಾರ್ ಅಂತ. ಓಕೆ, A ಬಾರ್ನ ನಾನು A1 i ಕ್ಯಾಪ್ ಪ್ಲಸ್ A2 j ಕ್ಯಾಪ್ ಪ್ಲಸ್ A3 k ಕ್ಯಾಪ್ ಅಂತ ಬರೀತೀನಿ. B ಬಾರ್ನ B1 i ಕ್ಯಾಪ್ ಪ್ಲಸ್ B2 j ಕ್ಯಾಪ್ ಪ್ಲಸ್ B3 k ಕ್ಯಾಪ್. ಗಾಟ್ ಇಟ್? ಸೊ ವಾಟ್ ವಿಲ್ ಯು ಗೆಟ್ ಹಿಯರ್ ಈಸ್ A ಬಾರ್ ಪ್ಲಸ್ B ಬಾರ್. ಏನು ಸಿಗುತ್ತೆ? A ಬಾರ್ ಪ್ಲಸ್ B ಬಾರ್. ಆ್ಯಡ್ ಮಾಡೋದು ಹೇಗೆ ಅಂದರೆ ಸಿಂಪಲ್, ನಾನು ಮುಂಚೆನೂ ಹೇಳಿದ್ದೀನಿ, ಬಟ್ ಅಗೇನ್ ಲರ್ನ್ ಇಟ್. A1 i ಕ್ಯಾಪ್ ಪ್ಲಸ್ B1 i ಕ್ಯಾಪ್ ಅಂದರೆ A1 ಮತ್ತು B1 ಎರಡು ಆ್ಯಡ್ ಮಾಡಿ i ಕ್ಯಾಪ್ ಪ್ಲಸ್ A2 ಪ್ಲಸ್ B2 ಪ್ಲಸ್ B2 j ಕ್ಯಾಪ್ ಪ್ಲಸ್ A3 ಪ್ಲಸ್ B3
ಇಂಟು ಕೆ ಕ್ಯಾಪ್. ಅಂದರೆ ಏನು ಮಾಡಿದ್ದೀವಿ, ಎ ಬಾರ್ ಪ್ಲಸ್ ಬಿ ಬಾರ್ನ ಅಡಿಷನ್ ಮಾಡೋದಿದೆಯಲ್ಲ, ಅದರಲ್ಲಿ ಐ ಕ್ಯಾಪ್ ಕಾಂಪೊನೆಂಟ್ಸ್ ಎಲ್ಲ ಒಂದು ಕಡೆ ಆ್ಯಡ್ ಮಾಡಿ, ಜೆ ಕ್ಯಾಪ್ ಕಾಂಪೊನೆಂಟ್ಸ್ ಎಲ್ಲ ಒಂದು ಕಡೆ, ಕೆ ಕ್ಯಾಪ್ ಕಾಂಪೊನೆಂಟ್ಸ್ ಎಲ್ಲ ಒಂದು ಕಡೆ. ಫಾರ್ ಎಕ್ಸಾಂಪಲ್, ಲೆಟ್ ಮೀ ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್. ಸಪೋಸ್ ಎ ಬಾರ್ ಇಸ್ ಈಕ್ವಲ್ ಟು 2i cap plus 3j cap plus 4k cap and b bar is equal to i cap 1i cap, ಏನು ಇಲ್ಲ ಅಂದರೆ 1 ಇದೆ ಅಂತ. ಓಕೆ, i cap ಮೈನಸ್ 2j cap ಮೈನಸ್ 2k cap ಅಂತ ಅನ್ಕೊಳ್ಳೋಣ. ಹಾಗಾದರೆ ಎ ಬಾರ್ ಪ್ಲಸ್ ಬಿ ಬಾರ್ ಹೇಗೆ ಮಾಡ್ತೀರಾ ಅಂತ ಕೇಳಿದ್ರೆ ಸಿಂಪಲ್. ಎ ಬಾರ್ ಏನಾಯ್ತಪ್ಪ, 2i cap ಪ್ಲಸ್ 3j cap ಪ್ಲಸ್ 4k cap, ಅಡಿಷನ್ ಪ್ಲಸ್ ಐ ಕ್ಯಾಪ್ ಮೈನಸ್ 2j cap ಮೈನಸ್ 2k cap. ಓಕೆ, ಸೊ ಐ ಜೊತೆ ಇರೋದು ಐ ಜೊತೆ ಮಾಡಿದ್ರೆ 2 + 1 ಎಷ್ಟು 3i cap. ಜೆ ಜೊತೆ ಇರೋದು ಜೆ ಜೊತೆ ಮಾಡಿದ್ರೆ 3 - 2 1j cap, 4 - 2 ಅಂದರೆ 2k cap. ಅರ್ಥ ಆಯ್ತಲ್ಲ? ಸೊ ಯಾವುದಾದ್ರೂ ಎರಡು ವೆಕ್ಟರ್ಸ್ನ ಆ್ಯಡ್ ಮಾಡಬೇಕಂದ್ರೆ ಅವ್ರ ಐ ಜೊತೆ ಇರುವಂತಹ ನಂಬರ್ಸ್ನ ಮಾತ್ರ ಆ್ಯಡ್ ಆರ್ ಸಬ್ಟ್ರಾಕ್ಟ್ ಮಾಡ್ರಿ. ಅರ್ಥ ಆಯ್ತಲ್ಲ? ಡಿಪೆಂಡಿಂಗ್ ಆನ್ ದ ಸೈನ್. ಹಿಯರ್ ಯು ಮೇ ಆಸ್ಕ್ ಮೀ, ಮ್ಯಾಮ್ ಪ್ಲಸ್ ತಾನೇ ನಾವು ಮಾಡ್ತಿರೋದಂದ್ರೆ ಇದು ಫುಲ್ ವೆಕ್ಟರ್. ಗಾಟ್ ಇಟ್? ಸೊ ದೇರ್ಫೋರ್ ದಟ್ ಈಸ್ ಆಸ್ ಇಟ್ ಈಸ್, ರೈಟ್? ಸೊ ಎ ಬಾರ್ ಪ್ಲಸ್ ಬಿ ಬಾರ್. ಅದೇ ರೀತಿ ಎ ಬಾರ್ ಮೈನಸ್ ಬಿ ಬಾರ್ ಮಾಡಿ ಅಂದರೆ ಏನು ಮಾಡಬೇಕು, ಇದೇ ರೀತಿ ನೀವು ಬರ್ಕೋಬೇಕು. ಎ ಬಾರ್ ಮೈನಸ್ ಬಂತು ಅಂದರೆ ಸ್ವಲ್ಪ ಎಚ್ಚರ ಇರಲಿ, ಬ್ರ್ಯಾಕೆಟ್ ಬರಿಬೇಕಂತ. ಓಕೆ, so what will you get? 2i cap plus 3j cap plus 4k cap minus i cap, minus into minus plus 2j cap minus into minus plus 2k cap. ಅರ್ಥ ಆಯ್ತಲ್ಲ? ಸೊ ಈ ರೀತಿ ಇದ್ದಾಗ ಏನು ಮಾಡಬೇಕು, ನೀವು ಸ್ವಲ್ಪ ಅಲರ್ಟ್ ಇರಬೇಕು. ಮೈನಸ್ ಬಂತು ಅಂದರೆ ಬ್ರ್ಯಾಕೆಟ್ ಹಾಕ್ರಿ, ಹಾಕಿದರೆ ಮಿಸ್ಟೇಕ್ ಆಗೋ ಚಾನ್ಸಸ್ ಬಹಳ ರೆಡ್ಯೂಸ್ ಆಗಿಬಿಡುತ್ತೆ. ಓಕೆ, ಸೊ ನಾವು ಐ ಕ್ಯಾಪ್ ಕಾಂಪೊನೆಂಟ್ 2 - 1 1, 3 + 2 5, 4 + 2 6. ಓಕೆ, ಸೊ ದಿಸ್ ಈಸ್ ಎ ಬಾರ್ ಮೈನಸ್ ಬಿ ಬಾರ್. ಗಾಟ್ ಇಟ್? ಸೊ ಈ ರೀತಿ ನಿಮಗೆ ಎ ಬಾರ್ ಪ್ಲಸ್ ಬಿ ಬಾರ್, ಎ ಬಾರ್ ಮೈನಸ್ ಬಿ ಬಾರ್ ಈ ಥರ ಏನಾದ್ರು ಕೊಟ್ಟರೆ ಮಾಡಬೇಕು ನೀವು. ಓಕೆ, ಸಿಮಿಲರ್ಲಿ ಯಾವುದೋ ಒಂದು ನಂಬರು ಲ್ಯಾಂಬ್ಡಾ ಇಂಟು ಎ ಬಾರ್ ಮಾಡಿ ಅಂತ ಅಂದರೆ ಏನು ಮಾಡಬೇಕು, ಲ್ಯಾಂಬ್ಡಾ ಇಂಟು A1 i cap, ಲ್ಯಾಂಬ್ಡಾ ಇಂಟು A2 j cap ಪ್ಲಸ್ ಲ್ಯಾಂಬ್ಡಾ ಇಂಟು A3 k cap. ಅಂದರೆ ಆ ಲ್ಯಾಂಬ್ಡಾ ಅನ್ನುವಂತಹ ವ್ಯಾಲ್ಯೂನ ನೀವು ಪ್ರತಿಯೊಂದು ವೆಕ್ಟರಿನ ಎಲಿಮೆಂಟಿಗೆ ಮಲ್ಟಿಪ್ಲೈ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಐ ವಿಲ್ ರೈಟ್ 7 lambda 7 a bar. ಸೊ 7 ಇಂಟು ಎ ಬಾರ್ ನಿಮ್ಮ ಹತ್ರ ಏನಿದೆ, ಸಪೋಸ್ 2i cap ಪ್ಲಸ್ 3j cap ಪ್ಲಸ್ 4k cap ಇದ್ರೆ ಹಾಗೆ ಬರೀರಿ. ಸೊ 7 ಇಂಟು ಮಾಡಿ ಅಂದರೆ ಹೇಗೆ ಮಲ್ಟಿಪ್ಲೈ ಮಾಡಬೇಕು, ಪ್ರತಿಯೊಂದು ನಂಬರಿಗೂ ಮಾಡ್ರಿ. 7 2s 14, 7 3s 21, therefore 21j cap, 7 4s 28, therefore 28k cap. ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಒಂದು ಸ್ಕೇಲಾರ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇದು ನಿಮಗೆ ಅರ್ಥ ಆಗಬೇಕು ಆ್ಯಕ್ಚುಲಿ, ರೈಟ್? ಆ್ಯಂಡ್ ಮೀನ್ ವೈಲ್ ಇನ್ನೂ ಒಂದು ಲಾಸ್ಟ್ ನೋಟ್ ಪಾಯಿಂಟ್, ಎರಡು ವೆಕ್ಟರ್ನ ನಾನು ಈಕ್ವಲ್ ಅಂತ ಹೇಳ್ತಿದ್ದೆ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ದ ಸ್ಕೇಲಾರ್ ಕಾಂಪೊನೆಂಟ್ಸ್ ಆರ್ ಈಕ್ವಲ್. ಸ್ಕೇಲಾರ್ ಕಾಂಪೊನೆಂಟ್ಸ್ ಆರ್ ಈಕ್ವಲ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನಾನು ಬರೀತೀನಿ 2i cap ಮೈನಸ್ 2j cap ಪ್ಲಸ್ 3k cap ಅಂತ ಬರೀತೀನಿ, ಈಸ್ ಈಕ್ವಲ್ ಟು 2i cap ಮೈನಸ್ 2j cap ಮೈನಸ್ 3k cap ಅಂತ ಬರಿತೀನಿ. ಈಕ್ವಲ್ ಇದೆಯಾ ಅಂತ ಕೇಳಿದ್ರೆ ಜಸ್ಟ್ ಇಷ್ಟನ್ನ ನಂಬರ್ಸ್ ನೋಡಿ ಈಕ್ವಲ್ ಇದೆ ಅಂತ ಹೇಳ್ಬಾರ್ದು, ಸೈನ್ ನೋಡ್ಬೇಕು. ಪ್ಲಸ್ ಮೈನಸ್ ಪ್ಲಸ್, ಪ್ಲಸ್ ಮೈನಸ್ ಮೈನಸ್ ಇದೆ, ಹಾಗಾಗಿ ಇವು ಈಕ್ವಲ್ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ಇದೇನಾಗಿರ್ಬೇಕು, ಪ್ಲಸ್ ಆಗಿರಬೇಕು. ಎರಡು ವೆಕ್ಟರ್ಸ್ ಈಕ್ವಲ್ ಇದಾವೆ ಅಂದರೆ ಅದರದ್ದು ರೆಸ್ಪೆಕ್ಟಿವ್ ಸ್ಕೇಲಾರ್ ಕಾಂಪೊನೆಂಟ್ಸ್ ಈಕ್ವಲ್ ಆಗಿರುತ್ತೆ ಅನ್ನೋದು ನೆನಪಿರಲಿ. ಅರ್ಥ ಆಯ್ತಲ್ಲ? ಆ್ಯಂಡ್ ಇಫ್ ಟು ವೆಕ್ಟರ್ಸ್ ಆರ್ ಪ್ಯಾರಲಲ್ ಆರ್ ಕೊಲಿನಿಯರ್, ಅದೊಂದು ಕಾನ್ಸೆಪ್ಟು. ಎರಡು ವೆಕ್ಟರ್ಸ್ ಯಾವುದಾದ್ರೂ ಪ್ಯಾರಲಲ್ ಇದಾವೆ, ಎ ಬಾರ್ ಪ್ಯಾರಲಲ್ ಟು ಬಿ ಬಾರ್ ಅಂತ ಅಂದರೆ ನೆನಪಿರಲಿ, ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಸಮ್ ಸ್ಕೇಲಾರ್ ಮಲ್ಟಿಪಲ್ ಇಂಟು ಅನದರ್ ವೆಕ್ಟರ್. ಈದರ್ ದಿಸ್ ಒನ್ ಆರ್ ಬಿ ಬಾರ್ ಕ್ಯಾನ್ ಬಿ ರಿಟರ್ನ್ ಆಸ್ ಲ್ಯಾಂಬ್ಡಾ ಇಂಟು ಎ ಬಾರ್. ಗಾಟ್ ಇಟ್? ಸೊ ಈ ರೀತಿ ನೀವು ಒಂದು ವೆಕ್ಟರ್ನ ಇನ್ನೊಂದು ವೆಕ್ಟರ್ನ ಮಲ್ಟಿಪಲ್ ಫಾರ್ಮ್ಸಲ್ಲಿ ಬರೀಬಹುದು, ಯಾವಾಗ ಪ್ಯಾರಲಲ್ ಇದ್ದರೆ. ಓಕೆ, ಪ್ಯಾರಲಲ್ ಅಥವಾ ಕೋಲಿನಿಯರ್ ಅಂತ ಇದ್ದರೆ ಯು ಕ್ಯಾನ್ ಯೂಸ್ ದಿಸ್ ರಿಲೇಷನ್ಶಿಪ್. ಅರ್ಥ ಆಯ್ತಲ್ಲ? ಸೊ ಈ ಥರ ಎಕ್ಸಸೈಸಲ್ಲಿ ಪ್ರಾಬ್ಲಮ್ ಬರುತ್ತೆ, ಅಲ್ಲೂ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಇಲ್ಲೂ ಮಾಡಿದ್ದೀನಿ. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಎನಫ್, ಐ ಗೆಸ್ ಇಟ್ಸ್ ಟೂ ಲಾಂಗ್. ಐ ಹೋಪ್ ಸೊ ಅರ್ಥ ಆಗಿದೆ ನಿಮಗೆ, ರೈಟ್? ಆ್ಯಂಡ್ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ನಿಮಗೆ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ಇನ್ನೊಬ್ರಿಗೆ ಹೆಲ್ಪ್ ಆಗಲಿ. Just share the video as much as possible and make sure you comment down in the comment section your opinion so that keeps me motivated to be regular for the class. Okay, so ನಿಮ್ಮ ಕಾಮೆಂಟ್ಸು, ನಿಮ್ಮ ಲೈಕ್ಸ್, ನಿಮ್ಮ ಶೇರ್ಸು ಅವೆಲ್ಲ ಮ್ಯಾಟರ್ ಆಗುತ್ತೆ. ಎಲ್ಲದೂ ಕೂಡ ನಮಗೆ ಮೋಟಿವೇಶನ್ ಕೊಡುತ್ತೆ, ಇನ್ನೂ ಮಾಡಬೇಕು ಪಾಠ ಅಂತ ಅನಿಸುತ್ತೆ. ಗಾಟ್ ಇಟ್? ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್, ರೈಟ್? Anyways, so that's all for today. Thank you so much. God bless you.